ಆಕ್ಸಿಡೇಷನ್ ಅಂದರೆ ಅಡಿಷನ್ ಆಫ್ ಆಕ್ಸಿಜನ್ ಅಂತ ಕರಿತೀವಿ ನಾವು. ಅಡಿಷನ್ ಆಫ್ ಆಕ್ಸಿಜನ್. ಇಲ್ಲಿ ನಾವೇನೋ ರಿಡಕ್ಷನ್ಗೂ ಏನಾಗ್ಬೋದು, ಅಡಿಷನ್ ಆಫ್ ಹೈಡ್ರೋಜನ್ ಅಂತಲೂ ಕರಿಬೋದು. ಆಸ್ ವೆಲ್ ಆಸ್ ಅಡಿಷನ್ ಆಫ್ ಎಲೆಕ್ಟ್ರಾನ್ ಅಂತಲೂ ಕರಿತೀವಿ ಇಲ್ಲಿ. ಇಲ್ಲಿ ನೋಡ್ತೀವಿ ರಿಮೂವಲ್ ಆಫ್ ಎಲೆಕ್ಟ್ರಾನ್ ಅಂತಲೂ ಕರಿತೀವಿ. ಅದೇ ಥರ ರಿಮೂವಲ್ ಆಫ್ ಹೈಡ್ರೋಜನ್ ಅಂತಲೂ ಕರಿಬೋದು. ಸೊ ಇಟ್ಸ್ ನಾಟ್ ಓನ್ಲಿ ಒನ್ ಮೀನಿಂಗ್ ಇಲ್ಲ ಇಲ್ಲಿ ಅಡಿಷನ್ ಆಫ್ ಆಕ್ಸಿಜನ್ ಅಂದರೆ ಕೇಳ್ತಿಲ್ವಾ? ಹಲೋ, ಈಗ ಕೇಳಿಸ್ತಾ ಇದೆಯಾ? ಓಕೆ ಓಕೆ. ಸೊ ಬೇಸಿಕಲಿ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಅಂದರೆ ಅಡಿಷನ್ ಆಫ್ ಆಕ್ಸಿಜನ್ ಅಂತ ಕರಿತೀವಿ ಆಕ್ಸಿಜನ್ಗೆ, ಆಕ್ಸಿಡೇಷನ್ಗೆ. ರಿಡಕ್ಷನ್ಗೆ ಏನಂತ ಕರಿತೀವಿ, ಅಡಿಷನ್ ಆಫ್ ಹೈಡ್ರೋಜನ್ ಅಂತ ಕರಿತೀವಿ. ಆರ್ ಎಲ್ಸ್ ರಿಮೂವಲ್ ಆಫ್ ಎಲೆಕ್ಟ್ರಾನ್ ಮತ್ತು ಅಡಿಷನ್ ಆಫ್ ಎಲೆಕ್ಟ್ರಾನ್ ಅಂತ ಕರಿತೀವಿ. ಡಿಫರೆನ್ಸ್ ಇದೆ, ಒಂದೇ ಡಿಫರೆನ್ಸ್ ಇಲ್ಲ ಇಲ್ಲಿ. ವಿ ಕ್ಯಾನ್ ರಿಯಾಕ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ ಏನು ಮಾಡ್ತಾ ಇದೀವಿ ಅಂತ. ಸೊ ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಏನು ಅಡಿಷನ್ ಮಾಡ್ತಾ ಇದ್ದೀವಿ, ಏನು ರಿಮೂವ್ ಮಾಡ್ತಾ ಇದ್ದೀವಿ ಅಂತ. ಫಸ್ಟ್ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ದಿ ಆಕ್ಸಿಡೇಷನ್ ರಿಯಾಕ್ಷನ್ಸ್ ಅಂತ. ಅಡಿಷನ್ ಆಫ್ ಆಕ್ಸಿಜನ್ ಅಂತ, ಆಕ್ಸಿಡೇಷನ್ ರಿಯಾಕ್ಷನ್ ಅಲ್ಲಿ ಅಡಿಷನ್ ಆಫ್ ಆಕ್ಸಿಜನ್. ಸೊ ಫಸ್ಟ್ ಕ್ಲಾಸ್ ಏನು ಮಾಡ್ತೀವಿ ಅಂದರೆ ನಾವು ಯಾವ ಥರ ಇದು ಆಲ್ಕೋಹಾಲ್ನ ಕನ್ವರ್ಟ್ ಮಾಡ್ತೀವಿ ಅಂತ. ಫಸ್ಟ್ ನಮ್ದು ಏನು ಟಾಸ್ಕ್ ಏನಂದರೆ ಫ್ರಮ್ ಆಲ್ಕೋಹಾಲ್ ಅಂತ ಬರಿತೀನಿ ನಾನು. ಸೊ ಯು ಆಲ್ ನೋ ದಿ ಆಲ್ಕೋಹಾಲ್ ಏನಂತ ಗೊತ್ತಿದೆ ನಿಮಗೆ, OH ಅಂತ ಅದು. ಸೊ OH ಅಲ್ಲೂ ನಿಮ್ಗೆ ಏನು ಬರುತ್ತೆ ಅಂದರೆ ಪ್ರೈಮರಿ ಆಲ್ಕೋಹಾಲ್ ಬರುತ್ತೆ. ಇದಕ್ಕೇನಂತ ಕರಿತೀವಿ ನಾವು, ಪ್ರೈಮರಿ ಆಲ್ಕೋಹಾಲ್ ಅಂತ ಕರಿತೀವಿ. ಸೆಕೆಂಡ್ರಿ ಆಲ್ಕೋಹಾಲ್ ಎಲ್ಲ ಇದಕ್ಕೇನಂತ ಕರಿತೀವಿ, ಸೆಕೆಂಡ್ರಿ ಆಲ್ಕೋಹಾಲ್ ಅಂತ ಕರಿತೀವಿ. ಟರ್ಷರಿ ಆಲ್ಕೋಹಾಲ್ ಅಂದರೆ ಇದು. ಸೊ ಬೇಸಿಕ್ಲಿ ಏನಂತ ಅದರ ಅರ್ಥ, ಎರಡು ಹೈಡ್ರೋಜನ್ ಇದಾವೆ ಅಂದರೆ ದಿಸ್ ಒನ್ ಇಸ್ ದಿ ಪ್ರೈಮರಿ. ಓನ್ಲಿ ಒನ್ ಹೈಡ್ರೋಜನ್ ಇದ್ದಾಗ ದಿಸ್ ಇಸ್ ದ ಸೆಕೆಂಡರಿ. ಯಾವುದು ಹೈಡ್ರೋಜನ್ ಇಲ್ಲ ಅಂದರೆ 0 ಹೈಡ್ರೋಜನ್ ಇದ್ದಾಗ ಇದಕ್ಕೇನಂತೀವಿ, ಟರ್ಷರಿ ಅಂತ ಕರಿತೀವಿ. ಸಪೋಸ್ ನಾನು ಏನಾದರೂ ಇದ್ರ ಮೇಲೆ ಏನಾದರೂ ಆಕ್ಸಿಡೇಷನ್ ಮಾಡಿದ್ರೆ ರಿಯೇಜೆಂಟ್ ಬರುತ್ತವೆ, ಆಕ್ಸಿಡೇಷನ್ ರಿಯೇಜೆಂಟ್ ಯೂಸ್ ಮಾಡ್ತೀನಿ ನಾನು. ಸೊ ಇಟ್ ವಿಲ್ ಗೆಟ್ ಕನ್ವರ್ಟೆಡ್ ಇಂಟು ಆಲ್ಡಿಹೈಡ್. ಕನ್ವರ್ಟ್ ಎಲ್ಲಿಂದ ಆಗುತ್ತೆ, ಅದು ಆಲ್ಡಿಹೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಸಪೋಸ್ ಸ್ಟ್ರಾಂಗ್ ಆಕ್ಸಿಡೇಷನ್ ಇತ್ತಂದರೆ, ಸ್ಟ್ರಾಂಗ್ ಆಕ್ಸಿಡೇಷನ್ ರಿಯೇಜೆಂಟ್ ಏನಾದರೂ ಇತ್ತಂದರೆ ಇದು ಏನಾಗಿ ಕನ್ವರ್ಟ್ ಆಗುತ್ತೆ ಅಂದರೆ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಪ್ಯಾಟರ್ನ್ ನೀವು ನೆನ್ಪಿಡ್ಬೇಕು. ಪ್ರೈಮರಿ ಆಲ್ಕೋಹಾಲ್ನ ನಾವೇನಾದರೂ ಆಕ್ಸಿಡೇಷನ್ ಮಾಡಿದರೆ ಇಟ್ ವಿಲ್ ಗೆಟ್ ಕನ್ವರ್ಟೆಡ್ ಇಂಟು ಆಲ್ಡಿಹೈಡ್. ಆಲ್ಡಿಹೈಡ್ ಯಾವಾಗ ಕನ್ವರ್ಟ್ ಆಗುತ್ತೆ, ನಾರ್ಮಲ್ ಯಾವುದಾದ್ರೂ ರಿಯೇಜೆಂಟ್ ತೊಗೊಂಡಾಗ. ಸ್ಟ್ರಾಂಗ್ ಆಕ್ಸಿಡೇಷನ್ ತೊಗೊಂಡಾಗ ಏನಾಗುತ್ತೆ, ಅದು ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಹೆಸರನ್ನ ಕೇಳ್ಬೋದು, ಈ ರಿಯೇಜೆಂಟ್ನ ಯೂಸ್ ಮಾಡಿದ್ರೆ ಏನು ಬರುತ್ತೆ ಅಂತ. ಸೊ ಅದನ್ನು ನೆನ್ಪಿಡಿ. ಸೊ ಸೆಕೆಂಡರಿ ಆಲ್ಕೋಹಾಲ್ನ ನಾವೇನಾದರೂ ಆಕ್ಸಿಡೇಷನ್ ಮಾಡಿದರೆ
it will get converted into ketone. ಏನಾಗಿ ಕನ್ವರ್ಟ್ ಆಗುತ್ತೆ, ಇದು ಕೀಟೋನ್ ಆಗಿ ಕನ್ವರ್ಟ್ ಆಗುತ್ತೆ. ಟರ್ಷರಿ ಇದು ಯೂಶ್ವಲಿ ರಿಯಾಕ್ಷನ್ನೇ ತೋರಿಸಲ್ಲ. ಸೊ ಈ ಎರಡದು ರಿಯಾಕ್ಷನ್ ನೀವು ನೆನ್ಪಿಡ್ಬೇಕಾಗತ್ತೆ, ಪ್ರೈಮರಿ, ಸೆಕೆಂಡ್ರಿ ಆ್ಯಂಡ್ ಟರ್ಷರಿ. ಟರ್ಷರಿ ಯೂಶ್ವಲಿ ರಿಯಾಕ್ಷನ್ನೇ ತೋರಿಸಲ್ಲ, ಅಲ್ಲಿ ರಿಯಾಕ್ಷನ್ ಆಗಬೇಕಂದ್ರೆ ಹೈಡ್ರೋಜನ್ ಬೇಕು ನಮಗೆ. ಇಲ್ಲಿ ಯಾವುದು ಹೈಡ್ರೋಜನ್ ಇಲ್ಲದ್ರಿಂದ ವಿ ವೋಂಟ್ ಗೆಟ್ ಎನಿ ಪ್ರಾಡಕ್ಟ್. ಸೊ ಒಂದೊಂದಾಗಿ ಏನು ಮಾಡ್ತೀವಿ ಅಂದರೆ, ಯಾವ ರೀಜೆಂಟ್ ಯೂಸ್ ಮಾಡಿದ್ರೆ ಆಲ್ಕೋಹಾಲ್ನ ನಾವು ಆಲ್ಡಿಹೈಡ್ ಆಗಿ ಕನ್ವರ್ಟ್ ಮಾಡ್ಬೋದು ಅಂತ ಸ್ಟಾರ್ಟ್ ಮಾಡ್ತೀವಿ. ಇದ್ರೊಳಗೆ ನೀವೇನು ಮಾಡಬೇಕಂದ್ರೆ ಟ್ರಿಕ್ ಹೇಳ್ಕೊಡ್ತೀನಿ ನಾನು. ಈ ಥರ ಇರುತ್ತೆ ನಮ್ಮದು ಹೈಡ್ರೋಜನ್. ಸೊ ಈ ಥರ ನಿಮ್ಗೆ ಏನಾದರೂ ಕಾಣಿಸಿದ್ರೆ ನಿಮ್ಮ ಫಸ್ಟ್ ಜಾಬ್ ಏನಂದರೆ, ಇಲ್ಲಿ ನಾನು ಏನು ಮಾಡ್ತೀನಿ, ಇವಕ್ಕೆಲ್ಲ ಆರ್ ಅಂತ ಹೇಳ್ಬಿಡ್ತೀನಿ. ದಿಸ್ ಒನ್ ಈಸ್ ಆರ್, ದಿಸ್ ಒನ್ ಈಸ್ ಆರ್. ಆಕ್ಸಿಜನ್ ಮತ್ತು ಹೈಡ್ರೋಜನ್ ನಡುವೆ ಏನು ಮಾಡಬೇಕು, ನೀವು ಬ್ರೇಕ್ ಮಾಡಬೇಕು ಹೈಡ್ರೋಜನ್ನ. ಅದೇ ಥರ ಇಲ್ಲಿ ಒಂದು ಏನು ಮಾಡಬೇಕು, ನೀವು ಹೈಡ್ರೋಜನ್ನ ಬ್ರೇಕ್ ಮಾಡಬೇಕು. ಆಬ್ವಿಯಸ್ಲಿ ನೀವೇನಾದರೂ ನಿಮಗೆ ಇನ್ನೊಂದು ಟ್ರಿಕ್ ಹೇಳ್ತೀನಿ ನಾನು. ಆಕ್ಸಿಜನ್ ಯಾವತ್ತು ಹೈಡ್ರೋಜನ್ ಜೊತೆ ಇದ್ದಾಗ ಅದು ಸಿಂಗಲ್ ಬಾಂಡ್ ಇರುತ್ತೆ. ಏನು ಹೇಳ್ತಾ ಇದ್ದೀನಿ ನಾನು, ಸಿಂಗಲ್ ಬಾಂಡ್. ರಿಮೆಂಬರ್ ದಿಸ್, ಎಲ್ಲಿ ಹೋದರೂ ಅಪ್ಲೈ ಆಗುತ್ತೆ. ಆಕ್ಸಿಜನ್ ಏನಾದರೂ ಅಲೋನ್ ಇತ್ತಂದರೆ ಅದು ಡಬಲ್ ಬಾಂಡ್ ಇರುತ್ತೆ. ಆಲ್ಮೋಸ್ಟ್ ಟೈಮ್ ಆಕ್ಸಿಜನ್ ವಿಲ್ ಬಿ ಇನ್ ಡಬಲ್ ಬಾಂಡ್. ಆಕ್ಸಿಜನ್ಗೆ ಯಾರಾದರೂ ಅಟ್ಯಾಚ್ ಇದ್ದರೆ, ಎಚ್ ಅಟ್ಯಾಚ್ ಇದ್ದರೆ, ಆರ್ ಅಟ್ಯಾಚ್ ಇದ್ದರೆ, ಏನಾದರೂ ಅಟ್ಯಾಚ್ ಇದ್ದರೆ ಇಟ್ ವಿಲ್ ಬಿ ಸಿಂಗಲ್ ಬಾಂಡ್. ಅಲೋನ್ ಏನಾದರೂ ಆಕ್ಸಿಜನ್ ಇತ್ತಂದರೆ ಇಟ್ ವಿಲ್ ಬಿ ಡಬಲ್ ಬಾಂಡ್. ಇದನ್ನು ನೀವು ಟ್ರಿಕ್ನಾಗಿ ನೆನ್ಪಿಟ್ಕೋಬೇಕು. ನೀವು ಕನ್ಫ್ಯೂಷನ್ ಆಗಲ್ಲ. ಆಕ್ಸಿಜನ್ ಅಂದರೆ ಡಬಲ್ ಬಾಂಡ್ ಅಂತ ನಿಮ್ಗೆ ಗೊತ್ತಿರಬೇಕು. ಆಕ್ಸಿಜನ್ ಏನಾದರೂ ಅಟ್ಯಾಚ್ ಇತ್ತಂದರೆ ಅದು ಸಿಂಗಲ್ ಬಾಂಡ್, ಅಲೋನ್ ಇತ್ತಂದರೆ ಅದು ಏನು ಡಬಲ್ ಬಾಂಡ್. ಇಲ್ಲಿ ನೀವು ಚೆಕ್ ಮಾಡಿ, ಈಗ ಅಟ್ಯಾಚ್ ಇದೆ ಆಕ್ಸಿಜನ್ ಆಲ್ರೆಡಿ. ಇಲ್ಲೂ ಒಂದು ಅಟ್ಯಾಚ್ ಇದೆ ಮತ್ತು ಇಲ್ಲೂ ಅಟ್ಯಾಚ್ ಇದೆ. OCOH ಅಂತ ಇದೆ. ನೀವೇನಾದರೂ ಸಪೋಸ್ ಇದನ್ನು ಬ್ರೇಕ್ ಮಾಡಿದರೆ, ಏನು ಹೇಳ್ತಾ ಇದ್ದೀನಿ ನಾನು, ಇಲ್ಲಿ ಆರ್ ಆಯಿತು, ಕಾರ್ಬನ್ ಆರ್. ನೀವು ಸಪೋಸ್ ಏನಾದರೂ ಈ ಆಕ್ಸಿಜನ್ನ ಬ್ರೇಕ್ ಮಾಡಿದ್ರೆ ಅಂದರೆ ಕಾರ್ಬನ್ ಮೇಲೆ ಚೆಕ್ ಮಾಡಿ, 3 ಬಾಂಡ್ಸ್ ಉಳಿದು, 3 ಸಿಂಗಲ್ ಬಾಂಡ್ಸ್. ಸೊ ನಾವು ಏನು ಮಾಡಬೇಕು, ಅಲ್ಲಿ ವೆಲೆನ್ಸಿನ ಕಂಪ್ಲೀಟ್ ಮಾಡಬೇಕಾಗತ್ತೆ. ಸೊ ಆಕ್ಸಿಜನ್ ಏನಾಗಿದೆ, ಅಲೋನ್ ಆಗಿದೆ ಅಂದರೆ ಯು ಶುಡ್ ರೈಟ್ ಡಬಲ್ ಬಾಂಡ್. ಏನಂತ ಬರಬೇಕು, ನೀವು ಡಬಲ್ ಮಾಡಬೇಕು. ಫಸ್ಟಿಂದ ಹೇಳ್ತೀನಿ, ಈ ಬಾಂಡ್ನ ಬ್ರೇಕ್ ಮಾಡಿರಿ, ಇದನ್ನು ಇಲ್ಲಿ ಕಳಿಸ್ರಿ, ಮುಗೀತು. ಈ ಬಾಂಡ್ನ ಬ್ರೇಕ್ ಮಾಡಿ ಹೈಡ್ರೋಜನ್ನ ಹೊರಗೆ ಕಳಿಸ್ರಿ, ಏನು ದ್ಯಾಟ್ ಇಸ್ ದ ಆನ್ಸರ್. ಇದಕ್ಕೇನಂತ ಕರಿತೀವಿ ನಾವು, ಆಕ್ಸಿಡೇಷನ್ ಅಂತ ಕರಿತೀವಿ. ಮೇಲೆ ಬಾಂಡ್ ಬ್ರೇಕ್ ಮಾಡಿ ಏನು ಮಾಡಿದ್ವಿ ನಾವು, ಇಲ್ಲಿ ಕಳಿಸಿದ್ವಿ. ಈ ಬಾಂಡ್ ಬ್ರೇಕ್ ಮಾಡಿ ಹೊರಗೆ ಕಳಿಸಿದ್ವಿ, ಅಷ್ಟೇ. ನೀವು ಇಲ್ಲಿ ಕಳ್ಸಕ್ಕೆ ನೆನಪು ಉಳಿಲಿಲ್ಲ ಅಂದರೂ ಆಕ್ಸಿಜನ್ ಮೇಲೆ ಡಬಲ್ ಬಾಂಡ್ ಇರುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಇಲ್ಲಿ ಆಕ್ಸಿಜನ್ ಮೇಲೆ ಡಬಲ್ ಬಾಂಡ್ ಇದೆ. ಯಾಕಿದೆ ಅಂದರೆ ನಾನು ಹೈಡ್ರೋಜನ್ ಏನು ಮಾಡಿದ್ದೀನಿ, ಹೊರಗೆ ಕಳಿಸಿದ್ದೀನಿ. ಸೊ ಆಬ್ವಿಯಸ್ಲಿ ಹೊರಗೆ ಕಳಿಸಿದ ಮೇಲೆ ಆಕ್ಸಿಜನ್ ಎರಡು ಬಾಂಡ್ ಇರ್ತೀವಿ, 1 ಬಾಂಡ್, 2nd ಬಾಂಡ್. ಸೊ ನೀವೇನಾದರೂ ಹೈಡ್ರೋಜನ್ ಮತ್ತು ಆರ್ ಗ್ರೂಪ್ನ ಹೊರಗೆ ಕಳಿಸಿದ್ರೆ ಅಂದರೆ ಇಟ್ ವಿಲ್ ಕನ್ವರ್ಟೆಡ್ ಇಂಟು ಡಬಲ್ ಬಾಂಡ್. ದಿಸ್ ಮಚ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಸೊ ಅದೇ ಥರ ನಾನು ಏನು ಮಾಡ್ತೀನಿ ಅಂದರೆ, ನಾವು ಇಲ್ಲಿ ಆಕ್ಸಿಜನ್ ಆಲ್ಡಿಹೈಡ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಇದನ್ನು ಮಾಡಿದೆ ನಾನು ಆಲ್ರೆಡಿ. ಸೊ ಟ್ರೈ ಮಾಡಿ, ಆಲ್ಡಿಹೈಡ್ ಆಗಿ ಕನ್ವರ್ಟ್ ಆಗುತ್ತಾ ಅಂತ. ಸೇಮ್ ಪ್ಯಾಟರ್ನ್ ಏನು ಮೇಲೆ ಬರ್ತಿದ್ದೀನಿ ಅದೇ ಥರ ಬಿಡಿಸಿ ಬರೀರಿ. ಬಾಂಡ್ನ ಬ್ರೇಕ್ ಮಾಡಿ, ಅದು ಆಲ್ಡಿಹೈಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಅಂತ ಚೆಕ್ ಮಾಡಿ. ಕನ್ವರ್ಟ್ ಆಯ್ತು ಅಂತ ಡನ್ ಅಂತ ಮೆಸೇಜ್ ಮಾಡಿ. ಸೇಮ್ ಆ್ಯಸ್ ಇಟ್ ಈಸ್ ಮಾಡಿ. ರಿಯೇಜೆಂಟ್ ಚಾಪ್ಟ್ರಲ್ಲಿ ನೀವು ಸ್ವಲ್ಪ ವರ್ಕ್ ಜಾಸ್ತಿ ಆಗುತ್ತೆ, ಇಲ್ಲಾಂದರೆ ನಿಮ್ಗೆ ರಿಯೇಜೆಂಟ್ ಬರಲ್ಲ. ಸೇಮ್ ಮೇಲೆ ಏನು ಪ್ಯಾಟರ್ನ್ ಬರ್ತಿದ್ರೆ ಅದೇ ಥರ ಪ್ಯಾಟರ್ನ್ ಬಿಡಿಸಿ ಬಿಡಿಸಿ ಬರೆದು ಆಕ್ಸಿಜನಿಂದ ಎಚ್ನ ರಿಮೂವ್ ಮಾಡಿ ಡಬಲ್ ಬಾಂಡ್ ಅಟ್ಯಾಚ್ ಮಾಡಿ ಆಮೇಲೆ ಚೆಕ್ ಮಾಡಿ. ಆಲ್ಡಿಹೈಡ್ ಬರ್ತದ ಅಂತ ನೋಡಿ.
ತಿಳಿದಿಲ್ಲ ಅಂದರೆ ವಿ ಕ್ಯಾನ್ ಡೂ ಒನ್ ಮೋರ್ ಟೈಮ್, ಬಟ್ ಯು ಹ್ಯಾವ್ ಟು ಟ್ರೈ. ಅಟ್ ಲೀಸ್ಟ್ ಯು ಹ್ಯಾವ್ ಟು ಟ್ರೈ. ಆರ್ ಯು ಗೆಟಿಂಗ್ aldehyde? ಅಫ್ಕೋರ್ಸ್ ಇಟ್ ಶುಡ್ ಕಮ್. ನೀನು ಯಾವ ಥರ ಬಿಡಿಸ್ತೀರಾ ಅಂತ ಅಂದರೆ, ಆಕ್ಸಿಜನ್ನ ಪೈಲ ಏನು ಮಾಡ್ಬೇಕು ನೀವು, ಹೈಡ್ರೋಜನ್ನ ಬಿಡಿಸ್ಕೊಂಡು ಬರೀರಿ. ಇಲ್ಲಿ ಹೈಡ್ರೋಜನ್ ಇದೆ ನೋಡಿ, ನಾನು ಮೇಲೆ ಏನು ಬರ್ದಿದ್ದೀನಿ ಅದೇ ಬರ್ದಿದ್ದೀನಿ. ಇಲ್ಲೂ ಆಕ್ಸಿಜನ್ ಇದೆ, OH ಬಾಂಡ್ ಇದೆ, OH ಬಾಂಡ್ ಇದೆ. O ಎದಕ್ಕೆ ಅಟ್ಯಾಚ್ ಇದೆ, ಕಾರ್ಬನ್ಗೆ ಅಟ್ಯಾಚ್ ಇದೆ. ದೇರ್ ಮೇಲೇನು ಕಾರ್ಬನ್ಗೆ ಅಟ್ಯಾಚ್ ಇದೆ. ಕಾರ್ಬನ್ಗೆ ಏನೇನು ಅಟ್ಯಾಚ್ ಇದೆ ನೋಡಿ, ಒಂದು R ಗ್ರೂಪ್ ಅಟ್ಯಾಚ್ ಇದೆ, ದಿಸ್ ಒನ್ ಇಸ್ R ಗ್ರೂಪ್, ಮತ್ತು 2 ಹೈಡ್ರೋಜನ್ ಇವೆ. ಓಕೆನಾ? ಇದೇ ಥರ ಮೇಲ್ ಬರ್ದಿದ್ದೀನಿ, ಸೇಮ್ ಎಕ್ಸಾಕ್ಟ್ಲಿ. OH ಕಾರ್ಬನ್ R ಆ್ಯಂಡ್ R. ಸೊ R ಅಂತೂ ಅಂದ್ರೇನು, ಅಲ್ಕೈಲ್ ಗ್ರೂಪ್. ಈ ಅಲ್ಕೈಲ್ ಗ್ರೂಪ್ ಇದೆ ಇಲ್ಲಿ, ಬಟ್ ಇನ್ನೊಂದು R ಅಲ್ಲಿ ಬರ್ತಿಲ್ಲ. ನಾನು ಅದಕ್ಕೆ ಜನರಲ್ ಫಾರ್ಮ್ ಕೊಟ್ಟಿದ್ದಂದ್ರೆ ಅಲ್ಲಿ ಹೈಡ್ರೋಜನ್ ಇದೆ. ಇಲ್ಲೇನು ಮಾಡಿದ್ದಾರೆ ಅವರು, ಹೈಡ್ರೋಜನ್ ಬರ್ತಿದ್ದಾರೆ. ಹೈಡ್ರೋಜನ್ ಮತ್ತು ಇನ್ನೊಂದು ಹೈಡ್ರೋಜನ್ ಇದೆ. ಎಕ್ಸಾಕ್ಟ್ಲಿ ಮೇಲೆ ಏನಿತ್ತು ಅದನ್ನೇ ಬರ್ಕೊಂಡಿದ್ದೆ ನಾನು. ನಿಮ್ಮ ಜಾಬ್ ಏನು, ಆಕ್ಸಿಜನ್ ಮತ್ತು ಹೈಡ್ರೋಜನ್ ನಡುವೆ ಬಾಂಡ್ನ ಬ್ರೇಕ್ ಮಾಡೋದು. ಯಾವುದಾದ್ರೂ ಒಂದು ಕಾರ್ಬನ್ ಮೇಲೆ ಅಟ್ಯಾಚ್ ಇರುವಂಥ ಹೈಡ್ರೋಜನ್ನ ಬ್ರೇಕ್ ಮಾಡಿ. ಓವರ್. ಆನ್ಸರ್ ಈಸ್ ಓವರ್. ಇಲ್ಲೂ ಏನು ಮಾಡ್ತೀರಾ, ಬ್ರೇಕ್ ಮಾಡ್ತೀರಾ. ಇಲ್ಲೂ ಏನು ಮಾಡ್ತೀರಾ, ಬ್ರೇಕ್ ಮಾಡಿ. ಚೆಕ್ ಮಾಡಿ, ಇಟ್ ವಿಲ್ ಕಮ್ ವಿತ್ aldehyde only. ಈ ಬಾಂಡ್ ಬ್ರೇಕ್ ಮಾಡಿ ಏನು ಮಾಡ್ತೀರಾ, ಇಲ್ಲಿ ಡಬಲ್ ಬಾಂಡ್ ಮಾಡ್ತೀರಾ. ಆಲ್ರೆಡಿ ಹೇಳಿದ್ದೀನಿ ಮೇಲೆ ನೋಡಿ, ಎಕ್ಸಾಕ್ಟಾಗಿ ಬರಿತೀನಿ ನಾನು. ಡಬಲ್ ಬಾಂಡ್, ಒಂದು ಹೈಡ್ರೋಜನ್ ಇಲ್ಲಿ ಉಳಿತು. ಇದಕ್ಕೆ ಏನಂತ ಕರಿತೀವಿ ನಾವು, aldehyde ಅಂತ ಕರಿತೀವಿ. ಇದಕ್ಕೇನಂತ ಕರಿತೀವಿ ನಾವು, aldehyde ಅಂತ ಕರಿತೀವಿ. ಸೊ ಅನದರ್ ಟಾಸ್ಕ್ ಐ ವಿಲ್ ಗಿವ್. ಈಗ ಟ್ರೈ ಮಾಡಿ. ಈಗ ಚೆಕ್ ಮಾಡಿ. ಅಟ್ಲೀಸ್ಟ್ ನೌ ಯು ಕ್ಯಾನ್ ಟ್ರೈ. ಮೇಲೆ ಯಾವ ಪ್ಯಾಟರ್ನ್ ಯೂಸ್ ಮಾಡಿದ್ದೀನಿ ಅದೇ ಪ್ಯಾಟರ್ನ್ ಯೂಸ್ ಮಾಡಿ ಏನು ಬರುತ್ತಂತ ಹೇಳಿ. ವಾಟ್ ವಿಲ್ ಯು ಗೆಟ್? ಪ್ಲೀಸ್ ಎಲ್ಲರೂ ಟ್ರೈ ಮಾಡಿ, ಇಲ್ಲಾಂದರೆ ಚಾಪ್ಟರ್ ಟಫ್ ಆಗ್ತಾ ಹೋಗುತ್ತೆ ನೋಡಿ. ಐ ಗೆಟಿಂಗ್ ಕೀಟೋನ್, C ಡಬಲ್ ಬಾಂಡ್ O R R ಬರುತ್ತೆ. ಕೀಟೋನ್ ಬರ್ತಾ ಇದೆಯಾ? ಇಸ್ ಇಟ್ ಕೀಟೋನ್? ಎಕ್ಸಾಕ್ಟ್ಲಿ, ಕೀಟೋನ್ ಬರಲೇಬೇಕು. ಯಾಕಂದರೆ ಆಲ್ರೆಡಿ ಬರ್ಸಿದ್ದೀನಿ ನೋಡಿ ಅಲ್ಲಿ, ಸೆಕೆಂಡರಿ ಆಲ್ಕೋಹಾಲ್. ನೀವು ಈಗ ಕನೆಕ್ಟ್ ಮಾಡಿ ಅದಕ್ಕೆ. ಸೆಕೆಂಡರಿ ಆಲ್ಕೋಹಾಲ್ ಏನಾದರೂ ಆಕ್ಸಿಡೇಷನ್ ಮಾಡಿದ್ರೆ ಇಟ್ ವಿಲ್ ಕನ್ವರ್ಟೆಡ್ ಇಂಟು ಕೀಟೋನ್. ಪ್ರೈಮರಿ ಆಕ್ಸಿಡೇಷನ್ ಮಾಡಿದ್ರೆ ಇಟ್ ವಿಲ್ ಕನ್ವರ್ಟೆಡ್ ಇಂಟು aldehyde. ಸೊ ಮೆಕ್ಯಾನಿಸಮ್ ಹೇಳ್ತಾ ಇದ್ದೀನಿ ಹೊರತು ಶಾರ್ಟ್ ಟ್ರಿಕ್ ಆಮೇಲೆ ನೀವು ಯೂಸ್ ಮಾಡಿ. ಸ್ವಲ್ಪ ಏನಾದ್ರು ಕೇಸೆಟ್ಟಲ್ಲಿ ಉಲ್ಟಾ ಕೇಳಿದ್ರೆ ಅಂದರೆ ನಿಮ್ಗೆ ಮಾಡೋಕ್ಕೆ ಬರಲ್ಲ. ಅದಕ್ಕೆ ಮೆಕ್ಯಾನಿಸಮ್ ಕಂಪಲ್ಸರಿ ಮಾಡಲೇಬೇಕು. ಸೊ ಅದೇ ಥರ ಬಿಡಿಸಿ ಬರ್ಕೊಳ್ಳಿ, ಆಗಲೇ ಹೆಂಗೆ ಬರ್ದಿರ ಹಾಗೆ. ಆಕ್ಸಿಜನ್ H, ಅದು ಕಡೆ ಅಟ್ಯಾಚ್ ಇದೆ, ಕಾರ್ಬನ್ಗೆ ಅಟ್ಯಾಚ್ ಇದೆ. ದಿಸ್ ಒನ್ ಇಸ್ ಅ ಕಾರ್ಬನ್. ಕಾರ್ಬನ್ ಅಟ್ಯಾಚ್ ಟು ಒನ್ ಮಿಥೈಲ್, ಅನದರ್ ಮಿಥೈಲ್, ಆ್ಯಂಡ್ R ಗ್ರೂಪ್ ಇವು. ಉಳಿತೇನೀಗ ಒಂದು ಹೈಡ್ರೋಜನ್. ಬ್ರೇಕ್ ಮಾಡಿ, ಇದನ್ನು ಬ್ರೇಕ್ ಮಾಡಿ, ಇದನ್ನು ಬ್ರೇಕ್ ಮಾಡಿ. ಓವರ್. ಈಗೇನು ಬಂತಂದರೆ ಈ ಥರ ಬರುತ್ತೆ. ಈ ಡಬಲ್ ಬಾಂಡ್ ಇಲ್ಲಿ ಶಿಫ್ಟ್ ಮಾಡಿ ಕೀಟೋನ್ ಆಯಿತು. ಮೇಲೆ ಚೆಕ್ ಮಾಡಿ, ಈ ಥರ ಬಂದಿತ್ತು, ಹೈಡ್ರೋಜನ್ ಆ್ಯಂಡ್ ಡಬಲ್. ಇಲ್ಲಿ ಒಂದು ಹೈಡ್ರೋಜನ್ ಇತ್ತು, ಇಲ್ಲಿ 2 R ಗ್ರೂಪ್ ಬಂದಿದೆ. ಸೊ ದ್ಯಾಟ್ ಮೀನ್ಸ್ ಇಟ್ ಒನ್ ಈಸ್ ದಿ ಕೀಟೋನ್. aldehyde ಏನಿರುತ್ತೆ, ಒಂದು ಹೈಡ್ರೋಜನ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಈಗಿಂದ ಏನು ಟ್ರಿಕ್ ಅಂದರೆ, 1 ಡಿಗ್ರಿ ಆಲ್ಕೋಹಾಲ್ ಆ್ಯಂಡ್ 2 ಡಿಗ್ರಿ ಆಲ್ಕೋಹಾಲ್ ನೀವು ಚೆಕ್ ಮಾಡಲೇಬೇಕಿದೆ. ಪ್ರೈಮರಿ ಆಲ್ಕೋಹಾಲ್ ಗೆಟ್ಟಿಂಗ್ ಕನ್ವರ್ಟೆಡ್ ಇಂಟು ಆಕ್ಸಿಡೇಷನ್ ಮಾಡಿದಾಗ aldehyde ಆಗಿ ಕನ್ವರ್ಟ್ ಆಗುತ್ತೆ. ಒಮ್ಮೆ ಮೆಕ್ಯಾನಿಸಮ್ ಕಲಿತ್ರೆ ಮುಗೀತು, ಆಮೇಲೆ ನೀವು ಮೆಕ್ಯಾನಿಸಮ್ ಮಾಡೋ ಅವಶ್ಯಕತೆ ಇಲ್ಲ. ಸೆಕೆಂಡರಿ ಆಲ್ಕೋಹಾಲ್ ಗೆಟಿಂಗ್ ಕನ್ವರ್ಟೆಡ್ ಇಂಟು ಕೀಟೋನ್, ದಿಸ್ ಒನ್ ಈಸ್ ದ ಟ್ರಿಕ್. ಇದನ್ನಷ್ಟೇ ನೆನ್ಪಿಡಿ.
ಆಲ್ಡಿಹೈಡ್ ಕೀಟನ್ ಗೊತ್ತಿರ್ಬೇಕು ನಿಮಗೆ, ಅಂದ್ರೇ ಮಾಡ್ತೀರಾ. 1 ಡಿಗ್ರಿ ಆಲ್ಕೋಹಾಲ್ ಗೊತ್ತಿರಬೇಕು, 2 ಡಿಗ್ರಿ ಆಲ್ಕೋಹಾಲ್ ಗೊತ್ತಿರಬೇಕು. 1 ಡಿಗ್ರಿ ಆಲ್ಕೋಹಾಲ್ ಅಂದರೆ 2 ಹೈಡ್ರೋಜನ್ ಇರುತ್ತೆ, 2 ಡಿಗ್ರಿ ಆಲ್ಕೋಹಾಲ್ ಅಂದರೆ ಓನ್ಲಿ 1 ಹೈಡ್ರೋಜನ್ ಇರುತ್ತೆ. ಸೊ ಫಸ್ಟ್ ರಿಯೇಜೆಂಟ್ ನಾವು ಸ್ಟಾರ್ಟ್ ಮಾಡ್ತೀವಿ ಈಗ. ವೆರಿ ಇಂಪಾರ್ಟೆಂಟ್ ರಿಯೇಜೆಂಟ್ ಇದು, ಜೋನ್ಸ್ ರಿಯೇಜೆಂಟ್ ಅಂತ ಕರಿತೀವಿ. ಇದಕ್ಕೇನಂತ ಕರಿತೀವಿ ನಾವು, ಜೋನ್ಸ್ ರಿಯೇಜೆಂಟ್ ಅಂತ ಕರಿತೀವಿ. ನಿಮ್ಗೆ ಯಾರೋ ಮಾರ್ಕ್ ಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ನೋಡ್ಕೊಳ್ಳಿ. ಇದು ಇಂಪಾರ್ಟೆಂಟ್. CrO3 ಅಂತ ಬರುತ್ತೆ, H2SO4, ವಾಟರ್, ಅಸಿಟೋ. ಇದು ಆ್ಯರೋ ಮಾರ್ಕ್ ಮೇಲೆ ಇರುತ್ತೆ. ಆ್ಯರೋ ಮಾರ್ಕ್ ಅಂದ್ರೆ ಏನು, ರಿಯಾಕ್ಷನ್ ನಾವು ಬರಿತೀವಲ್ಲ, ಈ ಆ್ಯರೋ ಮಾರ್ಕ್ ಮೇಲೆ ಇದನ್ನು ಬರೆದಿರ್ತಾರೆ, ಆಕ್ಸಿಡೇಷನ್ ರಿಯೇಜೆಂಟ್. KSET ಒಳಗೆ ನಿಮಗೆ ಜೋನ್ಸ್ ರಿಯೇಜೆಂಟ್ ಯೂಸ್ ಮಾಡಿದ್ರೆ ಏನು ಸಿಗುತ್ತೆ ಅಂತ ಕೇಳ್ಬೋದು, ಯಾಕಂದರೆ ವೆರಿ ಇಂಪಾರ್ಟೆಂಟ್ ಇದು. ಸೊ ಸ್ಟಾರ್ಟ್ ಮಾಡೋಣ. ನಾವು ಫಸ್ಟ್ ಏನು ಮಾಡ್ತೀವಿ, 1 ಡಿಗ್ರಿ ಆಲ್ಕೋಹಾಲ್ನ ಯೂಸ್ ಮಾಡೋಣ. ಶಾರ್ಟ್ ಟ್ರಿಕ್ ಇಲ್ಲೇ ಹೇಳ್ಬಿಡ್ತೀನಿ. 1 ಡಿಗ್ರಿ ಆಲ್ಕೋಹಾಲ್, 2 ಡಿಗ್ರಿ ಆಲ್ಕೋಹಾಲ್. 1 ಡಿಗ್ರಿ ಆಲ್ಕೋಹಾಲ್ ಏನಾಗುತ್ತೆ, ಆಲ್ಡಿಹೈಡ್ ಆಗಿ ಕನ್ವರ್ಟ್ ಆಗುತ್ತೆ ಇದನ್ನು ಯೂಸ್ ಮಾಡಿದರೆ. ಮತ್ತು ಲಾಸ್ಟ್ ಏನಾಗುತ್ತೆ ಅಂದರೆ ಆ್ಯಸಿಡ್ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್, ಯಾಕಂದರೆ ಜೋನ್ಸ್ ರಿಯೇಜೆಂಟ್ ಇಸ್ ದಿ ಸ್ಟ್ರಾಂಗೆಸ್ಟ್ ರಿಯೇಜೆಂಟ್ ಅಂತ ಕರಿತೀವಿ ನಾವು. ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ರಿಯೇಜೆಂಟ್ ಇದು. ಕೀಟೋನ್ ಏನಾಗುತ್ತೆ, ಆಲ್ಡಿಹೈಡ್ 2 ಡಿಗ್ರಿ ಆಲ್ಡಿಹೈಡ್ ಏನಾಗುತ್ತೆ, ಕೀಟೋನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನೀವು ಏನಾದರೂ ಎಕ್ಸಾಮ್ಗೆ ಓದ್ಕೋಬೇಕಾದ್ರೆ ಇಷ್ಟೇ ಓದ್ಕೋಬೇಕು. ದಿಸ್ ಮಚ್ ಈಸ್ ಇನಫ್. ಆ್ಯಸ್ ವೆಲ್ ಆ್ಯಸ್ ರಿಯೇಜೆಂಟ್, ಇದಕ್ಕೇನಂತ ಕರಿತೀವಿ ನಾವು, ರಿಯೇಜೆಂಟ್ ಅಂತ ಕರಿತೀವಿ. ಈ ರಿಯೇಜೆಂಟ ನಿಮ್ಗೆ ಗೊತ್ತಿರಬೇಕು. ಈಗ ಸಪೋಸ್ ನಾನು ಏನಾದರೂ 1 ಡಿಗ್ರಿ ಆಲ್ಕೋಹಾಲ್ ಯೂಸ್ ಮಾಡಿದರೆ, ಈಗ ನಾನು ಏನು ಮಾಡ್ತೀನಿ, ಒಂದು ಎಕ್ಸಾಂಪಲ್ ತೊಗೋತೀನಿ. ಟೆಕ್ಸ್ಟ್ ಬುಕ್ ಎಕ್ಸಾಂಪಲೇ ತೊಗೋತೀನಿ ನಾನು. ಈ ಥರ ಇದೆ, ಈ ಥರ ಬರೆದು ಕೊಡ್ತಾರೆ, ಜೋನ್ಸ್ ರಿಯೇಜೆಂಟ್ ಅಂತ ಬರೀತಾರೆ. ಆರ್ ಎಲ್ಸ್ ಈ ಥರನೂ ಬರಿಬೋದು, CrO3, H2SO4, H2O, ಅಸಿಟೋ. ಕೆಲವೊಂದು ಸಾರಿ ಹೆಸರು ಬರೆಯಲ್ಲ ಅವರು ರಿಯೇಜೆಂಟ್ನೇ ಕೊಡ್ತಾರೆ. ಆನ್ಸರ್ ಟ್ರೈ ಮಾಡಿ. ಈಗ ನಿಮ್ಮ ಬುಕ್ ಒಳಗೆ ಏನಾಗಿ ಕನ್ವರ್ಟ್ ಆಗುತ್ತೆ, ಅದು ಕೀಟೋನ್ ಆಗುತ್ತಾ ಆಲ್ಡಿಹೈಡ್ ಆಗುತ್ತೆ? ವಾಟ್ ಇಸ್ ದ ಆನ್ಸರ್? ಮೇಲೆ ಬರ್ತಿದ್ದೀನಿ, ವೆರಿ ಇಂಪಾರ್ಟೆಂಟ್ ಬಾಕ್ಸ್ ಹಾಕಿದ್ದೇನಲ್ಲ, ಅಲ್ಲಿಂದ ಗೊತ್ತಾಗಬೇಕು ನಿಮಗೆ. ಇಸ್ ಇಟ್ ಗೆಟಿಂಗ್ ಕನ್ವರ್ಟೆಡ್ ಇಂಟು ಕೀಟೋನ್ ಆರ್ ಆಲ್ಡಿಹೈಡ್? ಆಲ್ಡಿಹೈಡ್ ಬರಲ್ಲ ರೀ. 1 ಡಿಗ್ರಿ ಆಲ್ಕೋಹಾಲ್ ಇದ್ದಾಗ ಆಲ್ಡಿಹೈಡ್ ಬರುತ್ತೆ. ಅದಕ್ಕೆ ನಿಮಗೆ ಡಿಗ್ರಿ ಕಂಡುಹಿಡಿಯೋಕ್ಕೆ ಹೇಳಿದ್ದೆ ನಾನು. ಡಿಗ್ರಿ ಈಸ್ ಕಂಪಲ್ಸರಿ. ಇಲ್ಲಿ ಎಷ್ಟು ಹೈಡ್ರೋಜನ್ ಇದೆ ಚೆಕ್ ಮಾಡಬೇಕಲ್ವಾ ನೀವು. ಚೆಕ್ ಮಾಡಿ, ಇಲ್ಲಿ ಹೈಡ್ರೋಜನ್ ಆಲ್ರೆಡಿ ಎಷ್ಟು ಬಾಂಡ್ ಇದೆ, 1 ಬಾಂಡ್, 2 ಬಾಂಡ್, 3 ಬಾಂಡ್. 3 ಬಾಂಡ್ ಅಂದರೆ ಉಳಿತ ಎಷ್ಟು ಈಗ ಹೈಡ್ರೋಜನ್, ಓನ್ಲಿ 1 ಹೈಡ್ರೋಜನ್ ಇದ್ದಾಗ ಇದಕ್ಕೇನಂತ ಕರಿತೀವಿ ನಾವು, 2 ಡಿಗ್ರಿ ಅಂತ ಕರಿತೀವಿ, ಸೆಕೆಂಡರಿ. ಸಿಲಿ ಮಿಸ್ಟೇಕ್ ಮಾಡಬೇಡಿ. ಸೊ ಇದು ಸೆಕೆಂಡ್ರಿ ಇರೋದ್ರಿಂದ ನೀವೇನು ಮಾಡ್ತೀರಾ, ಮೆಕ್ಯಾನಿಸಮ್ ಮಾಡ್ತೀನಿ ಅಂದರೆ ಮೆಕ್ಯಾನಿಸಮ್ ಮಾಡಿರಿ, ಅದನ್ನು ಕಲಿಸ್ಕೊಡ್ತೀನಿ. ಈ ಥರ ಇರುತ್ತೆ, ಇದೇನಾಗುತ್ತೆ, ಇಲ್ಲಿ ಕೆಟ್ಟಿಂಗ್ ಕನ್ವರ್ಟ್ ಆಗುತ್ತೆ, ಇದು ಹೊರಗೆ ಹೋಗುತ್ತೆ ಅಷ್ಟೇ. ಈ ಥರನೂ ಮಾಡಿದ್ರೂ ನಡೀತೆ. ಶಾರ್ಟ್ ಟ್ರಿಕ್ ಏನು ಮಾಡ್ತೀರಾ ಅಂದರೆ, ಡೈರೆಕ್ಟ್ ಡಬಲ್ ಬಾಂಡ್ ಓ ಬರೆದ್ಬಿಡ್ರಿ, ಮುಗಿದು. ಇಷ್ಟು ಬರದೆ ಮುಗೀತು, ಆನ್ಸರೇ ಬಂದ್ಬಿಡ್ರಿ. ಇದಕ್ಕೇನಂತ ಕರಿತೀವಿ ನಾವು, ಜೋನ್ಸ್ ರಿಯೇಜೆಂಟ್ ಅಂತ ಕರಿತೀವಿ. ಅನದರ್ ಎಕ್ಸಾಂಪಲ್ ಐ ವಿಲ್ ಟೇಕ್. ನನ್ನ ಹತ್ರ ಈ ಥರ ಆಲ್ಕೋಹಾಲ್ ಇದೆ ಅಂತ ತಿಳ್ಕೊಂಡು ಆನ್ಸರ್ ಮಾಡಿ. ಆನ್ಸರ್ ಏನು ಬರಬೇಕೀಗ, ಜೋನ್ಸ್ ರಿಯೇಜೆಂಟ್ ಯೂಸ್ ಮಾಡಿದ್ರೆ? ವಾಟ್ ವಿಲ್ ಬಿ ದ ಆನ್ಸರ್? Is it aldehyde, ketone? What will we get?
ಇಲ್ಲಿ ಮೇಲೆ ಬರ್ತಿದ್ದೀನಿ ನೋಡಿ, 1 degree alcohol ಇದ್ದಾಗ, ಪ್ರೈಮರಿ ಆಲ್ಕೋಹಾಲ್ ಇದ್ದಾಗ ಇಟ್ ಈಸ್ ಗೆಟಿಂಗ್ ಕನ್ವರ್ಟೆಡ್ ಇಂಟು ಆ್ಯಸಿಡ್. ಲಾಸ್ಟ್ವರೆಗೂ ಬಂದಿರ್ಬೇಕು ನೀವು, ಏನೇನು ಕನ್ವರ್ಟ್ ಆಗುತ್ತೆ, ಅದು ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಅವಾಗ ಏನು ಮಾಡ್ತೀರಾ ಅಂದರೆ ನೀವು ಓ ಎಚ್ನ ಯಾವ ಥರ ಇದೆ ಅದೇ ಥರ ಇಟ್ಬಿಡಿ, ಇಲ್ಲಿ ಒಂದು ಡಬಲ್ ಬಾಂಡ್ ಫಾರ್ಮೇಷನ್ ಮಾಡಿಬಿಡಿ, ಮುಗಿ, ದ್ಯಾಟ್ ಇಸ್ ದ ಆನ್ಸರ್. ದಿಸ್ ಒನ್ ಈಸ್ ಅ ಟ್ರಿಕ್. ಜೋನ್ಸ್ ರಿಯೇಜೆಂಟ್ ನೀವೇನು ಪ್ರೈಮರಿ ಆಲ್ಕೋಹಾಲ್ ಮೇಲೆ ಯೂಸ್ ಮಾಡಿದರೆ ಇಟ್ ಈಸ್ ಗೆಟಿಂಗ್ ಕನ್ವರ್ಟೆಡ್ ಇಂಟು ಆ್ಯಸಿಡ್. ಆಕ್ಸಿಜನ್ ಯಾವ ಕಾರ್ಬನ್ ಮೇಲೆ ಅಟ್ಯಾಚ್ ಇದೆಯಲ್ಲ ಅಲ್ಲಿ ನೀವೇನು ಮಾಡಬೇಕು, ಒಂದು ಡಬಲ್ ಬಾಂಡ್ನ ಅಟ್ಯಾಚ್ ಮಾಡಿರಿ, ಆನ್ಸರ್ ಮುಗಿದೋಯ್ತು ಇಲ್ಲಿಂದಲೇ. ಮತ್ತು ಅದೇ ಥರ ಆಗಲೇ ಬಂದಿತ್ತಲ್ಲ ಕ್ವಶನ್, ಈ ಥರ ಸೆಕೆಂಡರಿ ಆಲ್ಕೋಹಾಲ್ ಇದ್ದಾಗ ಜೋನ್ಸ್ ರಿಯೇಜೆಂಟ್ ಏನಾದರೂ ಯೂಸ್ ಮಾಡಿದರೆ ನಿಮ್ಮ ಕೆಲಸ ಏನಂದರೆ ಎಚ್ನ ತೆಗೀರಿ, ಒಂದು ಬಾಂಡ್ ಅಂಟಿಸಿ, ಮುಗಿದೋಯ್ತು. ಸುಮ್ಮನೆ ಮೆಕ್ಯಾನಿಸಮ್ ಮಾಡೋ ಅವಶ್ಯಕತೆ ಇಲ್ಲ. ದೀಸ್ ಆರ್ ದ ಟ್ರಿಕ್ಸ್. ಏನು ಮಾಡ್ತೀರಾ ನೀವಿಲ್ಲಿ, ನಿಮ್ಮ ಹತ್ರ ಹೈಡ್ರೋಜನ್ ಇತ್ತಲ್ಲ, ಹೈಡ್ರೋಜನ್ನ ರಿಮೂವ್ ಮಾಡಿ ಇಲ್ಲಿ ಒಂದು ಬಾಂಡ್ ಅಂಟಿಸಿ, ಮುಗಿದೋಯ್ತು. ಇಟ್ ಈಸ್ ಗೆಟಿಂಗ್ ಕನ್ವರ್ಟ್ ಟು ಕೀಟೋನ್. ದಿಸ್ ಒನ್ ಈಸ್ ದಿ ಆ್ಯಸಿಡ್. ಸೊ ದೀಸ್ ಆರ್ ದಿ ಟ್ರಿಕ್ಸ್. ಈ ಥರ ಯೂಸ್ ಮಾಡಬೇಕು ನೀವು. ರಿಯೇಜೆಂಟ್ ಚಾಪ್ಟ್ರಲ್ಲಿ ಮೆಕ್ಯಾನಿಸಮ್ ಯಾರೂ ಕೇಳಲ್ಲ, ಅದರ ವರ್ಕ್ ಅಷ್ಟೇ ಇಂಪಾರ್ಟೆಂಟ್. ಜೋನ್ಸ್ ರಿಯೇಜೆಂಟ್ ವರ್ಕ್ ಏನಂತ ನಿಮ್ಗೆ ಗೊತ್ತಿರಬೇಕು. ಅದೇನು ಮಾಡುತ್ತೆ, ಪ್ರೈಮರಿ ಆಲ್ಕೋಹಾಲ್ನ ಆ್ಯಸಿಡ್ ಆಗಿ ಕನ್ವರ್ಟ್ ಮಾಡುತ್ತೆ, ಸೆಕೆಂಡ್ರಿ ಆಲ್ಕೋಹಾಲ್ನ ಕೀಟೋನ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಜೋನ್ಸ್ ರಿಯೇಜೆಂಟ್. ವಿ ಆರ್ ಗೋಯಿಂಗ್ ಟು ನೆಕ್ಸ್ಟ್ ಒನ್, PCC ಅಂತ. ಪಿರಿಡಿನಿಯಮ್ ಕ್ಲೋರೋಕ್ರೋಮೇಟ್ ಅಂತ. ಇದಕ್ಕೆ ಅಂತ ಕರಿತೀವಿ ಪಿರಿಡಿನಿಯಮ್ ಕ್ಲೋರೋಕ್ರೋಮೇಟ್ ಅಂತ. ಸೊ ನಿಮ್ಗೆ ಏನು ಕಾಂಬಿನೇಷನ್ ಬರುತ್ತೆ ಅಂದರೆ ರಿಯೇಜೆಂಟು, ವಾಟ್ ಈಸ್ ದ ಜಾಬ್? 1 degree ಆಲ್ಕೋಹಾಲ್ನ ಏನು ಮಾಡುತ್ತೆ, ಇದು ಆಲ್ಡಿಹೈಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೆಕೆಂಡರಿ ಆಲ್ಕೋಹಾಲ್ನ ಕೀಟೋನ್ ಆಗಿ ಕನ್ವರ್ಟ್ ಮಾಡುತ್ತೆ. ಇಲ್ಲಿ ಆ್ಯಸಿಡ್ ಆಗಲ್ಲ, ರಿಮೆಂಬರ್, ವೆರಿ ಇಂಪಾರ್ಟೆಂಟ್. ಅಗೇನ್ ಜೋನ್ಸ್ ರಿಯೇಜೆಂಟ್ ಅಲ್ಲಿ ಮಾತ್ರ ಆ್ಯಸಿಡ್ ಆಗಿತ್ತು. ಹಿಯರ್ ಯು ವೋಂಟ್ ಗೆಟ್ ದಿ ಆ್ಯಸಿಡ್, ಯು ಆರ್ ಗೆಟಿಂಗ್ ಓನ್ಲಿ ಆಲ್ಡಿಹೈಡ್ ಆ್ಯಂಡ್ ಕೀಟೋ. ಅವ್ರು ಡೈರೆಕ್ಟ್ ಏನು ಮಾಡ್ತಾರಂದರೆ, ಈಗ ನನ್ನ ಹತ್ರ ಪ್ರೈಮರಿ ಆಲ್ಕೋಹಾಲ್ ಇದೆ ಅಂತ, ಈ ಥರ ಪ್ರೈಮರಿ ಆಲ್ಕೋಹಾಲ್ ಇದೆ, ಆ್ಯರೋ ಮಾರ್ಕ್ ಮೇಲೆ ಏನು ಕೊಡ್ತಾರೆ, PCC ಅಂತ ಕೊಡ್ತಾರೆ. ನೀವೇನು ಮಾಡ್ತೀರಾ, ಇದಕ್ಕೆ ಆಲ್ಡಿಹೈಡ್ ಆಗಿ ಆನ್ಸರ್ ಅಂತ ಬರ್ತೀವಿ. ಸೊ ಇದ್ರದ್ದು ರಿಯೇಜೆಂಟ್ ಕಾಂಬಿನೇಷನ್ ಹೇಳಬೇಕಂದ್ರೆ ಇಟ್ ವಿಲ್ ಬಿ ಲೈಕ್ ದಿಸ್. ಪಿರಿಡಿನ್ ಇರ್ತದೆ ನಿಮ್ಮ ಹತ್ರ, ಮೋಸ್ಟ್ ಆಫ್ ದ ಟೈಮ್ ಕೊಡಲ್ಲ ಅವರು, CrO3 ಇರುತ್ತೆ ಆ್ಯಂಡ್ HCl ಇರುತ್ತೆ. ದಿಸ್ ಈಸ್ ದಿ ರಿಯೇಜೆಂಟ್ ಕಾಂಬಿನೇಷನ್, ಪಿರಿಡಿಯಮ್ ಕ್ಲೋರೋಕ್ರೋಮೇಟ್ ಅಂತ ಕರಿತೀವಿ. PCC ಅಂತಲೇ ಡೈರೆಕ್ಟ್ ನಿಮ್ಗೆ ಬರೆದು ಕೊಡ್ತಾರೆ ಅವರು. ಪ್ರೈಮರಿ ಆಲ್ಕೋಹಾಲ್ ಮೇಲೆ ಏನಾದರೂ ಇದೇನಿತ್ತು, ಪ್ರೈಮರಿ ಆಲ್ಕೋಹಾಲ್, 2 ಹೈಡ್ರೋಜನ್ ಇದೆ ಅಂದರೆ ದಿಸ್ ಒನ್ ಇಸ್ ಅ ಪ್ರೈಮರಿ. ಪ್ರೈಮರಿ ಈಸ್ ಗೆಟಿಂಗ್ ಕನ್ವರ್ಟೆಡ್ ಟು ಆಲ್ಡಿಹೈಡ್. ಅದೇ ಥರ ಕೀಟೋನ್ ಇತ್ತಂದರೆ, ಸೆಕೆಂಡರಿ ಆಲ್ಕೋಹಾಲ್ ಇತ್ತಂದರೆ ಇಟ್ ಈಸ್ ಗೆಟಿಂಗ್ ಕನ್ವರ್ಟೆಡ್ ಟು ಕೀಟೋನ್. ಈಗ ನೀವು ಡೈರೆಕ್ಟ್ ಆನ್ಸರ್ ಬರೆಯಕ್ಕಲ್ಲಿ ಮೆಕ್ಯಾನಿಸಮ್ ಮಾಡೋದಲ್ಲ. ಸೊ ಪಿರಿಡಿಯಮ್ ಲೈಕ್ PCC ಏನಾದರೂ ನೀವು ನೋಡಿದರೆ ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಡೂ. Okay, primary is 1 degree, correct. Primary is getting converted into aldehyde and secondary is getting converted into ketone. This is all about the PCC.
ನೆಕ್ಸ್ಟ್ ಒನ್ PDC ಅಂತ ಬರುತ್ತೆ. ಇದಕ್ಕೇನಂತ ಕರಿತೀವಿ ಅಂದರೆ ಪಿರಿಡಿನಿಯಂ ಡೈಕ್ರೋಮೇಟ್ ಅಂತ ಕರಿತೀವಿ. ಪಿರಿಡಿನಿಯಂ ಡೈಕ್ರೋಮೇಟ್ ಸೇಮ್ ಇತರ ಜಾಬ್ ಏನಿರುತ್ತೆ ಸೇಮ್ ಇರುತ್ತೆ. ಬಟ್ ಇಲ್ಲಿ ಏನು ನೆನ್ಪಿಡ್ಬೇಕಂದ್ರೆ PDC ಅಂಡ್ DMF ಅಂತ. ಆರೋ ಮಾರ್ಕ್ ಮೇಲೆ ಏನಾದರೂ ನೀವು PDC ಇನ್ DMF ನೋಡಿದ್ರೆ ಆಸಿಡ್ ಅಂತ ನೆನ್ಪಿಡಿ. ಏನಂತ ನೆನ್ಪಿಡಿ? ಆಸಿಡ್ ಅಂತ ನೆನ್ಪಿಡಿ. ಮುಗೀತು. ಉಳಿದಿದ್ದೆಲ್ಲ ಕೇಸ್ ಒಳಗೆ ಏನು ಮಾಡುತ್ತೆ ಇದು PCC ಹತ್ರನೇ ಸ್ಟಾರ್ಟ್ ಏನು ಮಾಡುತ್ತೆ, PCC ಯಾವ ಥರ ಮಾಡುತ್ತಿಲ್ಲ ಅದೇ ಥರ ಮಾಡುತ್ತೆ. PCC ಏನು ವರ್ಕ್ ಇತ್ತು, 1 ಡಿಗ್ರಿ ಆಲ್ಕೋಹಾಲ್ನ ಆಲ್ಡಿಹೈಡ್ ಆಗಿ ಕನ್ವರ್ಟ್ ಮಾಡ್ತಿತ್ತು ಅದು, ಆ್ಯಂಡ್ 2 ಡಿಗ್ರಿ ಆಲ್ಕೋಹಾಲ್ನ ಕೀಟೋನ್ ಆಗಿ ಕನ್ವರ್ಟ್ ಮಾಡ್ತಾ ಇತ್ತು. ಸೇಮ್ ವರ್ಕ್ ಇದು PCC ಥರಾನೇ ಮಾಡುತ್ತೆ. ಬಟ್ ರಿಮೆಂಬರ್ ಏನು ಮಾಡ್ಬೇಕು ನೀವು, PDC ಇನ್ DMF. ಸಪೋಸ್ ನಾನು ಇಲ್ಲಿ ಬರ್ದಿರ್ತೀನಿ, ರೆಡ್ ಮಾರ್ಕ್ ಒಳಗೆ ಬರ್ದಿರ್ತೀನಿ ನೋಟ್ ಅಂತ. ಆರೋ ಮಾರ್ಕ್ ಮೇಲೆ ಏನಾದರೂ ನಿಮಗೆ DMF ಅಂತ ಕಾಣಿಸಿದ್ರೆ ನೀವು ಆಲ್ಡಿಹೈಡ್ ಮಾಡಲ್ಲ, ಆವಾಗ ಆಸಿಡ್ ಅಂತ ಮಾಡಬೇಕು. ಫೈನಲ್ ಆನ್ಸರ್ ವಿಲ್ ಬಿ ಆಸಿಡ್. ಇಷ್ಟು ಮಾತ್ರ ನೆನಪಿಡಿ. ಮುಗೀತು. PDCನೂ ಮುಗೀತು ಅಷ್ಟೇ. PCC ಥರನೇ ವರ್ಕ್ ಮಾಡ್ತಿದ್ದು, ಎಕ್ಸಾಕ್ಟ್ಲಿ ಸೇಮ್ ವರ್ಕ್. ಬಟ್ DMF ಏನಾದರೂ ಬರ್ದಿದ್ರೆ, ಡೈಮಿಥೈಲ್ ಫ್ಲೋರೈಡ್ ಅಂತ, ಅದೇನಾದರೂ ಬರ್ದಿತ್ತಂದರೆ ನೀವೇನು ಮಾಡಬೇಕು, ಆ್ಯಸಿಡ್ ಆಗಿ ಕನ್ವರ್ಟ್ ಮಾಡ್ತೀರಿ. ಸೊ ಅಗೇನ್ ಇಲ್ಲಿ ಡೈಕ್ರೋಮೇಟ್ ಅಂತ ಬರೀತಾರೆ. CR ಇದು ಯಾವ ಥರ ಕಾಣಿಸುತ್ತೆ ಅಂತ ನೋಡಿ. ಡೈಕ್ರೋಮೇಟ್ ಇದು, ಆ್ಯಂಡ್ ಯು ವಿಲ್ ಗೆಟ್ ಅನದರ್ ಪಿರಿಡಿನ್. ಈ ಥರ ಏನಾದರೂ ನಿಮಗೆ ಆರೋ ಮಾರ್ಕ್ ಮೇಲೆ ಸಿಕ್ಕರೆ ಯು ಶುಡ್ ಕನ್ವರ್ಟ್ ಇಟ್ ಇಂಟು ಲೈಕ್ ದಿಸ್. ಅವರು ರಿಯೇಜೆಂಟ್ ಕೊಡೋದು ರೇರ್ ಕೇಸ್, CrO3ನೇ ಕೊಡ್ತಾರೆ ಅವರು. ಬಟ್ ಅವ್ರು ಏನು ಮಾಡ್ತಾರೆ, PDC ಅಂತ ಮೆನ್ಷನ್ ಮಾಡ್ತಾರೆ. ಮೇಲಿನ ಕೇಸ್ ಒಳಗೆ PCC ಅಂತ ಮೆನ್ಷನ್ ಮಾಡ್ತಾರೆ. ಇಲ್ಲೂ ಏನು ಮಾಡ್ತಾರೆ, ಜೋನ್ಸ್ ರಿಯೇಜೆಂಟ್ ಅಂತ ಮೆನ್ಷನ್ ಮಾಡ್ತಾರೆ. ಈ ಥರ ಏನಾದರೂ ಮೆನ್ಷನ್ ಮಾಡಿದ್ದಿತ್ತು ಅಂದರೆ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಏನಾಗ್ತಾ ಇದೆ ಅಂತ ಗೊತ್ತಿರಬೇಕು. ಇಲ್ಲಿ ನಾ ವೆರಿ ಇಂಪಾರ್ಟೆಂಟ್ ಎಲ್ಲಿ ಬರ್ತಿದ್ದೇನಲ್ಲ ಅದನ್ನಂತೂ ಕೇಸ್ ನೀವು ಓದಲೇಬೇಕು. ಯಾಕಂದರೆ ನೀವು ಆಲ್ಡಿಹೈಡ್ ಅಷ್ಟೇ ಮಾಡಿ ಬಂದುಬಿಡ್ತೀರಿ. ಜೋನ್ಸ್ ರಿಯೇಜೆಂಟ್ ಈಸ್ ದ ಸ್ಟ್ರಾಂಗೆಸ್ಟ್ ರಿಯೇಜೆಂಟ್. ನೆನ್ಪಿಟ್ಕೊಳ್ಳಿ, ಇದು ಸ್ಟ್ರಾಂಗ್ ರಿಯೇಜೆಂಟ್. ಯಾಕಂದರೆ ಇದು ಆಲ್ಡಿಹೈಡ್ ಮಾತ್ರ ಬಿಡಲ್ಲ, ಆಲ್ಡಿಹೈಡ್ನು ಆಕ್ಸಿಡೇಷನ್ ಮಾಡುತ್ತೆ. ಬಟ್ PCC ಏನಿದು ಮೈಲ್ಡ್ ರಿಯೇಜೆಂಟ್. ಇದಕ್ಕೇನಂತ ಕರಿತೀವಿ ನಾವು, ಮೈಲ್ಡ್ ಅಂತ ಕರಿತೀವಿ. ಅಷ್ಟು ಪವರ್ ಇಲ್ಲ ಇದಕ್ಕೆ. ಇಟ್ ಈಸ್ ಓನ್ಲಿ 1 ಡಿಗ್ರಿನ ಏನು ಮಾಡ್ತಾ ಇದ್ದು ಆಲ್ಡಿಹೈಡ್ ಆಗಿ ಕನ್ವರ್ಟ್ ಮಾಡುತ್ತೆ ಅಷ್ಟೇ. PDCನೂ ಮೈಲ್ಡ್ ಆ್ಯಕ್ಚುಲಿ. ಇದೇನಿದು ಮೈಲ್ಡ್ ಆಕ್ಸಿಡೇಷನ್ ಏಜೆಂಟ್. ಬಟ್ ನೀವು DMF ಯೂಸ್ ಮಾಡಿದ್ರೆ ಅಂದರೆ ಅಲ್ಲಿ ಅಷ್ಟೇ ನೀವು ನೆನ್ಪಿಡ್ಬೇಕು, ಇದು ಗೆಟಿಂಗ್ ಕನ್ವರ್ಟೆಡ್ ಇಂಟು ಆಸಿಡ್ ಅಂತ. ಸೊ ಎಕ್ಸಾಂಪಲ್ ತಗೋತೀನಿ ನೋಡಿ, ಟೆಕ್ಸ್ಟ್ ಬುಕ್ ಎಕ್ಸಾಂಪಲ್ ತಗೋತೀನಿ, ರೆಫರೆನ್ಸ್ ಎಕ್ಸಾಂಪಲ್. ಆಲ್ರೆಡಿ ನೆಟ್ ಒಳಗೆ ಕೇಳಿದ್ದಾರೆ ಅದನ್ನ. ನಿಮ್ಮ ಬುಕ್ ಒಳಗೆ ಇದ್ರ ಎರಡದು ಆನ್ಸರ್ ಬರೀರಿ. ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್. ಈ ಥರ ಟಫ್ ಎಕ್ಸಾಂಪಲ್ ಏನು ಮಾಡಿದ್ರೆ ಕೇಸೆಟ್ ಒಳಗೆ ಈಸಿಯಾಗಿ ಮಾಡ್ತೀರಿ. ನೀವು ಫಸ್ಟ್ ಆನ್ಸರ್ ಬರೋದು ಡನ್ ಅಂತ ಮೆಸೇಜ್ ಮಾಡಿ, ನನ್ನ ಜೊತೆ ಕಂಪೇರ್ ಮಾಡಿ ಆನ್ಸರ್ನ.
ವಾಟ್ ಈಸ್ ಎ, ವಾಟ್ ಈಸ್ ಬಿ? ಟೈಮ್ ತೊಗೋಬಾರ್ದು ನೀವು ಇಷ್ಟು. ನಿಮ್ಗೆ ಆಲ್ಕೋಹಾಲ್ ಮಾತ್ರ ನೋಡ್ಬೇಕು ನೀವು, ಉಳಿದಿದ್ದ ಸ್ಟ್ರಕ್ಚರ್ ನೋಡಬೇಡ್ರಿ. ಓನ್ಲಿ ಯು ಹ್ಯಾವ್ ಟು ಸಿ ಆಲ್ಕೋಹಾಲ್. ಆಲ್ಕೋಹಾಲ್ ನೋಡಿ ಪಿ ಡಿ ಸಿ ಇದೆ, ಮುಗಿಸ್ಬೇಡಿ ಆನ್ಸರ್ನ. ಎ ಆ್ಯಸಿಡ್ ಬರುತ್ತಾ, ಬಿ ಆ್ಯಸಿಡ್ ಬರುತ್ತಾ ಚೆಕ್ ಮಾಡಿ. ಡಿ ಎಮ್ ಎಫ್ ಎಲ್ಲಿದೆ ಅಲ್ಲಿ ಮಾತ್ರ ಆ್ಯಸಿಡ್ ಬರೀಬೇಕು. ದಟ್ ಮೀನ್ಸ್ ಬಿ ಇಸ್ ದಿ ಆ್ಯಸಿಡ್. ನೋಡಿ ಆನ್ಸರ್ ಈ ಥರ ಮ್ಯಾಚ್ ಮಾಡ್ಕೊಳ್ಳಿ ಆನ್ಸರ್ ಬಂದಿದೆ ಅಂತ. ಯಾಕಂದರೆ ನೀವು ಎಕ್ಸ್ಟ್ರಾ ಕಾರ್ಬನ್ ಬರೆದಿದ್ರು ಬರೆದಿರ್ಬೇಕು. ಈ ಕಾರ್ಬನ್ ಮೇಲೆ ನೀವೇನು ಮಾಡಬೇಕು, ಆಲ್ಡಿಹೈಡ್ನ ಅಟ್ಯಾಚ್ ಮಾಡಬೇಕು. ಎಕ್ಸ್ಟ್ರಾ ಕಾರ್ಬನ್ ತೊಗೊಂಬರ್ಬೇಡಿ, ಇದೇ ಕಾರ್ಬನ್ ಮೇಲೆ ಆಲ್ಡಿಹೈಡ್ ಅಟ್ಯಾಚ್ ಮಾಡಬೇಕು. ಸೊ ದಿಸ್ ಇಸ್ ಆನ್ಸರ್. ಮತ್ತು ಇಲ್ಲಿ ಯಾವ ಥರ ಆನ್ಸರ್ ಬರುತ್ತೆ ನೋಡಿ, ಇದೇ ಕಾರ್ಬನ್ ಮೇಲೆ ಏನು ಮಾಡ್ಬೇಕು ನೀವು, ಒಂದು ಡಬಲ್ ಬಾಂಡ್ ಅಟ್ಯಾಚ್ ಮಾಡಿ, ಅದು ಆನ್ಸರ್ ಮುಗೀತೆ. ದಿಸ್ ಈಸ್ ಆನ್ಸರ್. ಸೊ ನೆನಪಿಟ್ಕೊಳ್ಳಿ, ನೀವು ಒಂದೊಂದು ಸಾರಿ ಏನು ಮಾಡ್ತೀರಾ ಅಂದರೆ, ಎಕ್ಸಾಮಿನರ್ ಈ ಥರನೂ ಕೊಡ್ತಾನೆ COOH ಅಂತ, ದ್ಯಾಟ್ ಈಸ್ ಆಲ್ಸೋ ಆ್ಯಸಿಡ್ ಓನ್ಲಿ. ಇಲ್ಲೇನು ಮಾಡ್ತಾನೆ CHO ಅಂತ ಬರೀತಾನೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ದಿಸ್ ಇಸ್ ಆಲ್ಡಿಹೈಡ್ ಅಂತ, ಅಂದರೆ ದಿಸ್ ಕಾರ್ಬನ್ OH, ಇದಕ್ಕೇನಂತ ಆಲ್ಡಿಹೈಡ್ ಅಂತ ಕರಿತೀವಿ ನಾವು. ಅವ್ರು ಬಿಡಿಸಿ ಬರೆದಿರಂಗಿಲ್ಲ, COH ಮತ್ತು CHO ಅಂತ ಬರೆದ್ಬಿಡ್ತಾರೆ, ಅವಾಗ ನೀವು ಕನ್ಫ್ಯೂಸ್ ಮಾಡ್ಕೋದಂಗೆ. ಸೊ ರಿಮೆಂಬರ್, ಈ ಥರ ಸ್ಮಾಲ್ ಮಿಸ್ಟೇಕ್ನ ಮಾಡೋಕ್ಕೆ ಹೋಗ್ಬೇಡ್ರಿ. ಆನ್ಸರ್ ನಿಮ್ಗೆ ಗೊತ್ತಿರುತ್ತೆ, ಬಟ್ CHO ಬರ್ದಿದೆ ಅಂತ ನೀವು ಆಲ್ಡಿಹೈಡ್ ಅಂತ ಗೊತ್ತಿಲ್ಲದೆ ಏನು ಮಾಡ್ತೀರಿ, ಬೇರೆ ಟಿಕ್ ಮಾಡಿಬಿಡ್ತೀರಿ. ಸೊ ಸ್ಮಾಲ್ ಮಿಸ್ಟೇಕ್ನ ಮಾಡಬೇಡಿ. ಅಗೇನ್ ನೆಕ್ಸ್ಟ್ ಒನ್, manganese based reagent. ಸ್ವಲ್ಪ ಇದನ್ನ ನೆನ್ಪಿಡ್ಬೇಕು, ಮ್ಯಾಂಗನೀಸ್ ಬೇಸ್ಡ್ ರಿಯೇಜೆಂಟ್ ವರ್ಕು ಇದು ಸೇಮೇ ಮಾಡುತ್ತೆ, ಬಟ್ ಇಲ್ಲಿ ಪ್ರಿಯಾರಿಟೀಸ್ ಇದೆ. ಇದಕ್ಕೇನಿದೆ ಪ್ರಿಯಾರಿಟಿ, ಅಂದರೆ ಈ ರಿಯೇಜೆಂಟ್ ಕೆಲಸ ಏನಂದರೆ ನಾ ಇಷ್ಟಕ್ಕಷ್ಟೇ ಮಾಡ್ತೀನಿ ಅಂತ, ಮತ್ತೆ ಯಾರನ್ನೂ ಮುಟ್ಟಲ್ಲ ಅಂತ ಇದು ಅಂತದೆ. ಯಾವ ಥರ ಏನು ಮಾಡುತ್ತೆ ಅಂದರೆ, ಇದು ಅಲೈಲಿಕ್ ಮತ್ತು ಬೆಂಜೈಲಿಕ್ ಆಲ್ಕೋಹಾಲ್ನ ಮಾತ್ರ ಟಚ್ ಮಾಡುತ್ತೆ. ಪ್ರಿಫರೆನ್ಸ್ ಆರ್ಡರ್, ಆಮೇಲೆ ಪ್ರೈಮರಿ, ಆಮೇಲೆ ಸೆಕೆಂಡರಿ. ಇದರ ಆರ್ಡರ್ ಏನು, ಅಲೈಲಿಕ್ ಮತ್ತು ಬೆಂಜೈಲಿಕ್. ಸೊ ವಾಟ್ ಈಸ್ ಅಲೈಲಿಕ್ ಅಂತ ಅಂದರೆ, ನನ್ನ ಹತ್ರ ಈ ಥರ ಡಬಲ್ ಬಾಂಡ್ ಇರಬೇಕು, ಮತ್ತು ಈ ಥರ ಆಕ್ಸಿಜನ್ ಕನೆಕ್ಟ್ ಇರಬೇಕು. ಸೊ ಏನಂತೀವಿ ಅಂದರೆ, ನಿಮ್ದೇನು ಫಂಕ್ಷನಲ್ ಗ್ರೂಪ್ ಇದೆ ಅದಕ್ಕೆ ನೀವೇನು ಮಾಡಬೇಕು, 0 ಅಂತ ಕೊಡಿ. ನೆಕ್ಸ್ಟ್ ಕಾರ್ಬನ್ಗೆ ಏನು ಕೊಡ್ತೀರಾ, 1 ಅಂತ ಕೊಡಿ. ನೆಕ್ಸ್ಟ್ ಕಾರ್ಬನ್ಗೆ ಏನಂತಾರೆ, 2 ಅಂತ ಬರ್ತೀವಿ. ಸೆಕೆಂಡ್ ಪೊಸಿಷನ್ ಮೇಲೆ ಏನಾದರೂ ನಿಮ್ಮ ಹತ್ರ ಏನಾದರೂ ಡಬಲ್ ಬಾಂಡ್ ಇತ್ತಂದರೆ ಅದಕ್ಕೇನಂತ ಕರಿತೀವಿ ನಾವು, ಅಲೈಲಿಕ್ ಅಂತ ಕರಿತೀವಿ. ಏನು ಫಂಕ್ಷನಲ್ ಗ್ರೂಪ್ ಮೇಲೆ 0 ಅಂತ ಬರಿತೀರಿ, ಎರಡನೇ ಪೊಸಿಷನ್ ಮೇಲೆ ಏನಾದರೂ ನಿಮ್ಮ ಹತ್ರ ಡಬಲ್ ಬಾಂಡ್ ಇತ್ತಂದರೆ ಅದು ಅಲೈಲಿಕ್. ಇನ್ನೊಂದು ಬರುತ್ತೆ ಇಲ್ಲಿ ಈ ಥರ, ಈಗ ಚೆಕ್ ಮಾಡಿ, ದಿಸ್ ಒನ್ ಈಸ್ ಎ 0 ಪೊಸಿಷನ್ ಆ್ಯಂಡ್ ದಿಸ್ ಒನ್ ಈಸ್ ಎ ಫಸ್ಟ್ ಪೊಸಿಷನ್. ಫಸ್ಟ್ ಪೊಸಿಷನ್ ಮೇಲೆ ಏನಾದರೂ ಡಬಲ್ ಬಾಂಡ್ ಇತ್ತಂದರೆ ಫಂಕ್ಷನಲ್ ಗ್ರೂಪ್ಗೆ ಅದಕ್ಕೇನಂತ ಕರಿತೀವಿ ನಾವು, ವಿನೈಲಿಕ್ ಅಂತ ಕರಿತೀವಿ. ಕೆಲವೊಂದು ಸಾರಿ ಕೇಸೆಟ್ ಒಳಗೆ ನಿಮಗೆ ವರ್ಡಿಂದಾನೇ ಕನ್ಫ್ಯೂಸ್ ಮಾಡ್ತಾರೆ.
ಸೊ ಅಲೈಲಿಕ್ ವಿನೈಲಿಕ್ ಕನ್ಫ್ಯೂಸ್ ಮಾಡ್ಕೋಬೇಡಿ. ಅಲೈಲಿಕ್ ಅಂದರೆ 2ನೇ ಪೊಸಿಷನ್ ಮೇಲೆ ಡಬಲ್ ಬಾಂಡ್, ವಿನೈಲಿಕ್ ಅಂದರೆ 1ನೇ ಪೊಸಿಷನ್ ಮೇಲೆ ಡಬಲ್ ಬಾಂಡ್. ಸೊ ಅದೇ ಥರ ಏನು ಮಾಡ್ತೀವಿ ನಾವು, ಬೆಂಜಾಯ್ಲ್ ಒಳಗೂ ಬರುತ್ತೆ. ಬೆಂಜಾಯ್ಲ್ ಅಂದರೆ ಬೆಂಜಿನ್ ರಿಂಗ್, ಸೇಮ್ ಬರ್ತೀನಿ ನೋಡ್ರಿ. ನಾವು ಆಕ್ಸಿಜನ್ ಮೇಲೆ ಏನು ಮಾಡ್ತೀರಾ, 0 ಪೊಸಿಷನ್, ನೆಕ್ಸ್ಟ್ ಪೊಸಿಷನ್ 1, ಸೆಕೆಂಡ್ ಪೊಸಿಷನ್ ಮೇಲೆ ಡಬಲ್ ಬಾಂಡ್ ಬಂದಿದೆ. ಬಟ್ ಇಲ್ಲೇನಿದೆ, ಸೆಕೆಂಡ್ ಪೊಸಿಷನ್ ಮೇಲೆ ಬೆಂಜಿನ್ ರಿಂಗ್ ಬಂದಿದೆ. ಅದಕ್ಕೇನಂತ ಕರಿತೀವಿ ನಾವು, ಬೆಂಜಾಯ್ಲಿಕ್ ಆಲ್ಕೋಹಾಲ್ ಅಂತ ಕರಿತೀವಿ. ಅದೇ ಥರ ಇಲ್ಲಿ ಈ ಥರನೂ ಬರೆದ್ರೆ ಏನಾಗುತ್ತೆ ಅಂತ ನೋಡಿ. ಬೆಂಜಿನ್ ಇದೆ, ಡೈರೆಕ್ಟ್ OH ಇರುತ್ತೆ, ಅಟ್ಯಾಚ್ ಇರುತ್ತೆ. ಈ ಪೊಸಿಷನ್ಗೆ ಏನಂತೀವಿ ನಾವು, ಅರೈಲ್ ಪೊಸಿಷನ್ ಅಂತ ಕರಿತೀವಿ. ಈ ಪೊಸಿಷನ್ ಅಂತೀವಿ ನಾವು ಅರೈಲ್ ಪೊಸಿಷನ್ ಅಂತೀವಿ. ಫಂಕ್ಷನಲ್ ಗ್ರೂಪ್ ಆಕ್ಸಿಜನ್ ಇರ್ಬೇಕಂತ ಏನಿಲ್ಲ, ಇಲ್ಲಿ ಕ್ಲೋರಿನ್ ಇರ್ಬೋದು, ಯಾವ್ದು ಬೇಕಾದ ಫಂಕ್ಷನಲ್ ಗ್ರೂಪ್ ಇರ್ಬೋದು. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ. ಬಟ್ ಈಗ ನಮ್ಮ ಚಾಪ್ಟರ್ ಏನಿದೆ, ಆಕ್ಸಿಜನ್ OH ಚಾಪ್ಟರ್ ಇರೋದ್ರಿಂದ ಅಲೈಲಿಕ್ ಆಲ್ಕೋಹಾಲ್ ಆ್ಯಂಡ್ ಬೆಂಜಾಲಿಕ್ ಆಲ್ಕೋಹಾಲ್. ಈ ಥರ ಏನಾದರೂ ಇತ್ತಂದರೆ ಫಸ್ಟು ಏನಿದ್ರ ಪ್ರಿಫರೆನ್ಸ್ ಏನಂದರೆ, ಮ್ಯಾಂಗನೀಸ್ ಬೇಸ್ಡ್ ಆಕ್ಸಿಜನ್ ರಿಯೇಜೆಂಟ್ ಇದ್ದು ಇದನ್ನು ಮಾತ್ರ ಟಚ್ ಮಾಡುತ್ತದೆ. ಪ್ರೈಮರಿ ಇರಲಿ ಸೆಕೆಂಡರಿ ಇರಲಿ ಅದು ಅವೆಲ್ಲ ಆಮೇಲೆ, ಫಸ್ಟ್ ಪ್ರಿಫರೆನ್ಸ್ ಅಂದರೆ ಇದಕ್ಕೆ ನೋಡೋದು ಹೋಗಿ. ಸೊ ಫಾರ್ ಎಕ್ಸಾಂಪಲ್ ಐ ವಿಲ್ ಟೇಕ್ ನಾವು, ಅಗೇನ್ ದಿಸ್ ಒನ್ ಇಸ್ ಅ ಸ್ಟ್ಯಾಂಡರ್ಡ್ ಎಕ್ಸಾಂಪಲ್, ಟೆಕ್ಸ್ಟ್ ಬುಕ್ ಎಕ್ಸಾಂಪಲ್ ಇದು. ಆನ್ಸರ್ನ ಬರೀರಿ, ಕ್ವಶನ್ ಕೊಡ್ತೀನಿ. ಬೆಂಜಿನ್ ಇದೆ, ಈ ಥರ OH ಇದೆ, NOH ಇದೆ. ಆ್ಯರೋ ಮಾರ್ಕ್ ಮೇಲೆ ಏನು ಕೊಡ್ತಾರೆ ನಿಮಗೆ, MnO2 ಅಂತ ಕೊಡ್ತಾರೆ. ಇಲ್ಲೇನು ಬರಿತೀರಿ ನೀವು, ರಿಯೇಜೆಂಟು MnO2. ಎಲ್ಲ ಕಲಿತು ರಿಯೇಜೆಂಟ ಮರಿಬೇಡ್ರಿ, ಆ್ಯರೋ ಮಾರ್ಕ್ ಮೇಲೆ ಇದೇ ಇಂಪಾರ್ಟೆಂಟು. ರಿಯೇಜೆಂಟ್ ಏನು, MnO2. ಸೊ ಆನ್ಸರ್ ಟ್ರೈ ಮಾಡಿ. ವಾಟ್ ಇಸ್ ದ ಆನ್ಸರ್? ಆಪ್ಷನ್ ಟಿಕ್ ಮಾಡಿ, A, B, C, 1, 2, 3. ವಿಚ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್? ಒನ್ ಮೋರ್ ಟೈಮ್ ಆರ್ಡರ್ನ ನೋಡ್ಕೊಳ್ಳಿ. ಅಲೈಲಿಕ್ ಮತ್ತು ಬೆಂಜಾಯ್ಲಿಕ್ ಆಲ್ಕೋಹಾಲ್ ಫಸ್ಟ್ ಪ್ರಿಫರೆನ್ಸ್, ಆಮೇಲೆ ಪ್ರೈಮರಿ, ಆಮೇಲೆ ಸೆಕೆಂಡರಿ. ಸೊ ವಿಚ್ ಒನ್ ಇಸ್ ದಿ ಕರೆಕ್ಟ್ ಆನ್ಸರ್? ಆಪ್ಷನ್ ಕೊಟ್ಟಿದ್ದೀನಿ, ಈಗಾದರೂ ಈಸಿ ಆಗಿರ್ಬೇಕು ನಿಮಗೆ. ಎಲ್ಲರೂ ಆನ್ಸರ್ ಮಾಡಿ. ಐ ಹ್ಯಾವ್ ಗಿವನ್ ಆನ್ಸರ್, ನಿಮಗೆ ಈಸಿಯಾಗಿ ಮಾಡಿಕೊಟ್ಟಿದ್ದು ನಾನು ಆಪ್ಷನ್ ಕೊಟ್ಟಿದ್ದೀನಿ. ಆನ್ಸರ್ ಏನು ಬರಬೇಕಂದ್ರೆ ಆಪ್ಷನ್ ನಂಬರ್ 1. ಆಪ್ಷನ್ 2 ಒಳಗೆ ಏನು ಮಾಡಿದ್ದಾರೆ, ಆಕ್ಸಿಡೇಷನ್ನ ಇದನ್ನು ಮಾಡಿದ್ದಾರೆ, ಬಟ್ ಇಲ್ಲಿ OH ಅಟ್ಯಾಚ್ ಮಾಡಿಲ್ಲ. ಸೊ ದ್ಯಾಟ್ ಇಸ್ ಆನ್ಸರ್ ಇಸ್ ರಾಂಗ್. ಆಪ್ಷನ್ ನಂಬರ್ 3 ಒಳಗೆ ಎರಡೂ ಮಾಡಿದ್ದಾರೆ ಆಕ್ಸಿಡೇಷನ್, ಬಟ್ ಇಲ್ಲಿ ನಾವು ಕೊಟ್ಟಿದ್ದೆ ಇದು ಓನ್ಲಿ 1 ಕ್ವಾಂಟಿಟಿ ಕೊಟ್ಟಿದೆ. ಒಂದು ಸಾರಿ MnO2 ಅಂತ ಬರೆದಿದ್ರೆ ಓಕೆ. ಸಪೋಸ್ ಏನಾದರೂ ಟ್ವೈಸ್ ಬರೆದಿದ್ರೆ ಇಲ್ಲಿ 2 ಈಕ್ವಲೆಂಟ್ ಅಂತ, ಅವಾಗ ನೀವು ಏನು ಮಾಡ್ತೀರ, ಎರಡೂ ಏನು ಮಾಡಬೇಕು, ಆಕ್ಸಿಡೇಷನ್ ಮಾಡಬೇಕು. ಓನ್ಲಿ 1 ಸಾರಿ ಕೊಟ್ಟಿದ್ರೆ ಏನು ಮಾಡ್ತೀರಾ, ನಿಮ್ಮದು ಪ್ರಿಫರೆನ್ಸ್ ಯಾವುದಂದ್ರೆ ದಿಸ್ ಆಕ್ಸಿಜನ್. ಯಾಕಿದು, ದಿಸ್ ಒನ್ ಈಸ್ ದಿ ಬೆಂಜಾಯ್ಲಿಕ್. MnO2ದು ಪ್ರಿಫರೆನ್ಸ್ ಆರ್ಡರ್ ಏನು, ಫಸ್ಟ್ ನಾ ಬೆಂಜಾಯ್ಲಿಕ್ಕೆ ಮುಡ್ತೀನಿ, ಆಮೇಲೆ ಉಳಿದಿದ್ದೆಲ್ಲ. ಬಟ್ ನೀವೇನಾದರೂ ಒಂದೇ ಸಾರಿ MnO2 ಕೊಟ್ಟರೆ ಅದು ಬೆಂಜಾಯ್ಲಿಕ್ನ ಆಕ್ಸಿಡೇಷನ್ ಮಾಡುತ್ತೆ, ಉಳಿದಿದ್ದನ್ನ ಟಚ್ ಮಾಡಲ್ಲ. ಇದಕ್ಕೇನಂತ ನಾವು ಸೆಲೆಕ್ಟಿವ್ ರಿಯೇಜೆಂಟ್ ಅಂತ ಕರಿತೀವಿ. ರಿಮೆಂಬರ್, ಸೆಲೆಕ್ಟಿವ್ ರಿಯೇಜೆಂಟ್.
ನಿಮ್ಗೆ ಲಾಜಿಕಲಿ ಅರ್ಥ ಆಗಿರಬೇಕು ಎದಕ್ಕೆ ಸೆಲೆಕ್ಟಿವ್ಲಿ ರಿಯೇಜೆಂಟ್ನ ಸೈಂಟಿಸ್ಟ್ ಡಿಸ್ಕವರ್ ಮಾಡಿದ್ರಂದ್ರೆ ಅವ್ರಿಗೆ ಯಾವ ಪ್ರಾಬ್ಲಮ್ ಅಂತಂದರೆ ಎರಡೆರಡು ಆಕ್ಸಿಜನ್ ಬಂದು ಓ ಎಚ್ ಇಲ್ಲೂ ಇದೆ ಓ ಎಚ್ ಇಲ್ಲೂ ಇದೆ. ನೀವು ಸಪೋಸ್ ಏನಾದ್ರು ಪಿ ಸಿ ಸಿ ಯೂಸ್ ಮಾಡಿದ್ರೆ ಅಂತ ತಿಕ್ಕೋರಿ ಅದು ಫಸ್ಟ್ ಇದನ್ನೇ ಟಚ್ ಮಾಡೋದು. ಸೈಂಟಿಸ್ಟ್ಗೆ ಏನು ಬೇಕಾಯಿತು ಇದನ್ನು ಟಚ್ ಮಾಡೋರು ಯಾರು ಬೇಕಾಗಿತ್ತು. ಇದನ್ನೇ ಆ್ಯಸ್ ಇಟ್ ಈಸ್ ಯಾವ ಥರ ಇದೆ ಅದೇ ಥರ ಇಟ್ಟು ಇದನ್ನು ಮಾತ್ರ ಅದು ಟಚ್ ಮಾಡಬೇಕು, ಇದನ್ನು ಮಾತ್ರ ಆಕ್ಸಿಡೇಷನ್ ಮಾಡಬೇಕು. ಆವಾಗ ಅವರು MnO2 ರಿಯೇಜೆಂಟ್ನ ಡಿಸ್ಕವರ್ ಮಾಡ್ತಾರೆ. MnO2 ಪ್ರಿಫರೆನ್ಸ್ ಆರ್ಡರ್ ಏನು, ಫಸ್ಟ್ ಇದನ್ನಷ್ಟೇ ಆಕ್ಸಿಡೇಷನ್ ಮಾಡೋದು. ಸೊ ದೀಸ್ ಆರ್ ದಿ ಸೆಲೆಕ್ಟಿವ್ ರಿಯೇಜೆಂಟ್. ಸೆಲೆಕ್ಟಿವ್ ರಿಯೇಜೆಂಟ್ ಅಂದರೆ ಅದ್ರದ್ದು ಏನು ಫಸ್ಟ್ ಕೆಲಸ ಆಯ್ತಲ್ಲ ಅದನ್ನಷ್ಟೇ ಮಾಡ್ತಾವೆ, ಮತ್ತೆ ಯಾವುದು ಮಾಡಲ್ಲ. ಸೊ ಲಾಸ್ಟ್ ರಿಯೇಜೆಂಟ್ ಇವತ್ತಿಂದ ಏನಂದರೆ ಪೆಟಿಜೋನ್ ರಿಯೇಜೆಂಟ್ ಅಂತ. ಇದ್ರ ಮ್ಯಾಗ ಏನು ಮಾಡಬೇಡಿ, ಸ್ಟಾರ್ ಮಾರ್ಕ್ ಮಾಡಬೇಡಿ, ರೌಂಡ್ ಮಾರ್ಕ್ ಮಾಡಿ, ಆದರೆ ಓದಿ ಇಲ್ಲಾಂದರೆ ಬಿಟ್ಬಿಡಿ. ಅಂದರೆ ಈ ಸಾರಿ ನೆಟ್ಟಿಗೆ ಕೇಳಿದ್ದಾರೆ ಇದನ್ನ, ಬಟ್ KCET ಅವರು ಇಲ್ಲಿಂದ ಇಲ್ಲಿ ಮಟ್ಟ ಹೋಗ್ತಾರಂತ ನನಗೆ ಡೌಟ್. 2000 ಫ್ರೆಶ್ ಬಂದಿದೆ ಅದು ಕ್ವಶನ್. 2026 ಜೂನ್ ಕ್ವಶನ್ ಪೇಪರಲ್ಲಿ ಒಳಗಿತ್ತು ನೆಟ್. ಇಲ್ಲಿವರೆಗೂ ವಾಸ್ಟ್ ಸಿಲೆಬಸ್ ಇದೆ ಅಂತ ನನಗೆ ಅನ್ಸಲ್ಲ. ಸ್ಟಿಲ್ ಯು ಕ್ಯಾನ್ ಸ್ಟಡಿ ದಿಸ್ ಪೆಟಿಜೋನ್ ರಿಯೇಜೆಂಟ್ ಅಂತ. ಸೊ ಇಲ್ಲಿ ಏನಿದೆ ಪ್ರಿಫರೆನ್ಸ್ ಆರ್ಡರ್ ಇದೆ. ಅಗೇನ್ ಬೆಂಜಾಯಿಲಿಕ್ ಪೆಟಿಜೋನ್ ರಿಯೇಜೆಂಟ್ಗೂ ಏನಿದೆ ಪ್ರಿಫರೆನ್ಸ್ ಆರ್ಡರ್ ಇದೆ. ಇದ್ರದ್ದು ಪ್ರಿಫರೆನ್ಸ್ ಆರ್ಡರ್ ಏನಂದ್ರೆ ಬೆಂಜಾಯಿಲಿಕ್ ಆಲ್ಕೋಹಾಲ್, ನೆಕ್ಸ್ಟ್ ಸೆಕೆಂಡರಿ, ನೆಕ್ಸ್ಟ್ ಪ್ರೈಮರಿ. ರಿಮೆಂಬರ್ ದಿಸ್ ಒನ್ ಇಸ್ ಅ ವೆರಿ 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 ಇಂಪಾರ್ಟೆಂಟ್. ಯಾಕೆ ವೆರಿ ಇಂಪಾರ್ಟೆಂಟ್ ಅಂದರೆ ನೀವು PCC PDC MnO2 ನೋಡಿದ್ರಿ, ಅಲ್ಲಿ 1 ಡಿಗ್ರಿ ಇಸ್ ಗ್ರೇಟರ್ ದೆನ್ ದಿ 2 ಡಿಗ್ರಿ ಇತ್ತು. ಪೆಟಿಜೋನ್ದು ಕೆಲಸನೇ ಏನು, 2 ಡಿಗ್ರಿ ಗ್ರೇಟರ್ ದೆನ್ 1 ಡಿಗ್ರಿ. ಬೆಂಜಾಯಿಲಿಕ್ನ ಮರ್ತ್ಬಿಡಿ ನೀವು. ಬೆಂಜಾಯಿಲಿಕ್ ನೀವು ಏನಾದರೂ ಕಾಣಿಸಿತ್ತಂದ್ರೆ MnO2ನ ಕೊಡ್ತಾರೆ ಅವರು ಎಕ್ಸಾಮ್ನ. ಬಟ್ ಪೆಟಿಜೋನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ, ನನ್ನ ಹತ್ರ ಸಪೋಸ್ ಈ ಥರ ಇತ್ತು ಅಂತ ತಿಳ್ಕೊಳ್ಳಿ, ನೀವು PCC ಯೂಸ್ ಮಾಡಿದರೆ ಅದೇನು ಮಾಡುತ್ತೆ, ಇದನ್ನು ಮಾತ್ರ ಆಕ್ಸಿಡೇಷನ್ ಮಾಡುತ್ತೆ. ಯಾಕಂದರೆ ದಿಸ್ ಒನ್ ಇಸ್ ಎ ಪ್ರೈಮರಿ, ದಿಸ್ ಒನ್ ಇಸ್ ಎ ಸೆಕೆಂಡರಿ. ಪೆಟಿಜೋನ್ ಕೆಲಸನೇ ಏನು, ಪ್ರೈಮರಿನ ಟಚ್ ಮಾಡಲ್ಲ, ಸೆಕೆಂಡರಿನ ಟಚ್ ಮಾಡುತ್ತೆ. ದಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಟಾಸ್ಕೇ ವೆರಿ ಇಂಪಾರ್ಟೆಂಟ್. ಎದಕ್ಕಂದರೆ ಇದು ಟಚ್ ಮಾಡೋದೇ ಸೆಕೆಂಡರಿಗೆ, ಪ್ರೈಮರಿಗಲ್ಲ. ದ್ಯಾಟ್ಸ್ ವೈ ವೆರಿ ಇಂಪಾರ್ಟೆಂಟ್. ಈ ಆರ್ಡರ್ ನೆನ್ಪಿಡಿ ನೀವು, ಬೆಂಜಾಲಿಕ್ ನೆನ್ಪಿಡ್ಬೇಡಿ. ಪೆಟಿಜೋನ್ ಅಂದರೆ ನಿಮ್ಗೆ ನೆನಪಿರಬೇಕು 2 ಡಿಗ್ರಿ ಫಸ್ಟ್ ಮುಟ್ಟುತ್ತೆ ಅಂತ. PCC PDC ಅವನ್ನೆಲ್ಲ ನೋಡಿದರೆ ಅವೆಲ್ಲ ಪ್ರೈಮರಿನ ಫಸ್ಟ್ ಮುಟ್ಟುತ್ತೆ. ಸೊ ಯು ಶುಡ್ ರಿಮೆಂಬರ್ ಹಿಯರ್. ಸೊ ರಿಯೇಜೆಂಟ್ ಏನು ಬರುತ್ತೆ ಅಂತ ನೋಡ್ಕೊಳ್ಳಿ. ಇದ್ರದ್ದು ರಿಯೇಜೆಂಟ್ನ ಈ ಥರ ಬರಿತೀವಿ ನಾವು. ಆ್ಯರೋ ಮಾರ್ಕ್ ಮೇಲೆ ಕ್ವಶನ್ ಕೊಡ್ತೀನಿ ನೋಡಿ. ಸ್ಟಾರ್ಟ್ ಮಾಡಿರಿ ಇದು ಆನ್ಸರ್ ಬರಲಿಕ್ಕೆ. Ag2CO3 ಸಿಲೈಟ್ ಅಂತ ಬರೆದಿರ್ತಾರೆ ಆ್ಯರೋ ಮಾರ್ಕ್. ಆನ್ಸರ್ನ ಬರೀರಿ. ನಮ್ಮ ಕ್ವಶನ್ ಅಂದರೆ A ಟಚ್ ಮಾಡುತ್ತಾ, B ಟಚ್ ಮಾಡುತ್ತಾ, C ಟಚ್ ಮಾಡುತ್ತಾ. ಇಲ್ಲಿ ಬ್ರ್ಯಾಕೆಟ್ ಒಳಗೂ ಬರ್ಕೊಳ್ಳಿ ಅಲೈಲಿಕ್ ಅಂತ. ಬೆಂಜಾಲಿಕ್ ಅಲೈಲಿಕ್ ಫಸ್ಟ್ ಪ್ರಿಫರೆನ್ಸು, ನೆಕ್ಸ್ಟು ABC. ವಿಚ್ ಒನ್ ಯೂಸ್ ಎ ಫಸ್ಟ್ ಆರ್ಡರ್? ನೀವೇ ಪೆಟಿಜನ್ ಆಗಿದ್ರೆ ಯಾವುದನ್ನು ಟಚ್ ಮಾಡ್ತಿದ್ರಿ ಫಸ್ಟ್? ಏನು ಟಚ್ ಮಾಡ್ತೀರಾ? B ಟಚ್ ಮಾಡ್ತೀರಾ? C ಟಚ್ ಮಾಡ್ತೀರಾ? ಯಾಕಂದರೆ ನಿಮಗೆ 3 ಆಕ್ಸಿಜನ್ ಇದೆ, 3 ಆಲ್ಕೋಹಾಲ್ ಇದೆ.
which one will be you will going to do oxidation? Is it A, B, C? I am expecting answer from all. ನಿಮ್ಗೆ 1 ಡಿಗ್ರಿನೂ ಕಲಿಸಿದ್ದೀನಿ, ಅಲೈಲಿಕ್ ಅಂದ್ರೂ ಕಲಿಸಿದ್ದೀನಿ. ಸೊ ಆನ್ಸರ್ ನೀವು ಮಾಡಬೇಕಲ್ವಾ? Answer is A. Why means it is attached to double bond. ಡಬಲ್ ಬಾಂಡ್ ನೋಡಿ, ದಿಸ್ ಒನ್ ಇಸ್ 0 1 2. ಇದಕ್ಕೆ ನಾವು ಅಲೈಲಿಕ್ ಅಂತ ಕರಿತೀವಿ. ಸೊ ಫಸ್ಟ್ ಎನ ಟಚ್ ಮಾಡುತ್ತದು. ಈಗ ಸಪೋಸ್ ನಾ 2 ಅಂತ ಕೊಡ್ತೀನಿ, ಈಗ 2Ag2O3 ಅಂತ ಕರ್ತೀನಿ. ಸೆಕೆಂಡ್ ಟೈಮ್ ಯಾವುದನ್ನು ಟಚ್ ಮಾಡುತ್ತೆ ಹೇಳ್ರಿ? ಬಿ ಟಚ್ ಮಾಡುತ್ತಾ, ಸಿ ಟಚ್ ಮಾಡುತ್ತಾ? ನೋ ಆನ್ಸರ್. ಕ್ವಾಂಟಿಟಿ 2 ಕೊಡ್ತೀನಿ ನಾನು, ಪೆಟಿಜೋನ್ ರಿಯೇಜೆಂಟ್ ನಿಮಗೆ. ಇಸ್ ಇಟ್ ಗೋಯಿಂಗ್ ಟು ಟಚ್ ಬಿ ಆರ್ ಸಿ? ಇದು ಮೇನ್ ಇಂಪಾರ್ಟೆಂಟ್ ಆನ್ಸರ್. ನೀವು ಇದನ್ನು ಹೇಳ್ತೀರಂದ್ರೆ ಪೆಟಿಜೋನ್ ಅರ್ಥ ಆಗಿದೆ ಅಂತ ಅರ್ಥ. ಅವಾಗ ಏನು ಚೆಕ್ ಮಾಡ್ತೀರಾ ನೀವು? ಡಿಗ್ರಿನ ಚೆಕ್ ಮಾಡಬೇಕು. ಪ್ರೈಮರಿನ, ಸೆಕೆಂಡರಿನ, ಟರ್ಷರಿನ. ಸೊ ಬಿ ಒಳಗೇನಿದೆ, ಇದು ಸೆಕೆಂಡರಿ. ಸಿ ಏನಿದು? ಪ್ರೈಮರಿ. ಪೆಟಿಜೋನ್ ಇದೇನು ವರ್ಕ್ ಏನು? 2 ಡಿಗ್ರಿ ಗ್ರೇಟರ್ ದೆನ್ ದಿ ಪ್ರೈಮ್. ಸೊ ಆನ್ಸರ್ ಶುಡ್ ಬಿ ಬಿ. ಅವಾಗ ಸೊ ಸ್ಟಿಲ್ ನಿಮ್ಗೆ ಟೆಕ್ಸ್ಟ್ ಬುಕ್ ಒಳಗೆ ಏನು ಕೊಟ್ಟಿದ್ದಾರೆ? ಓನ್ಲಿ 1 ಟೈಮ್ ಕೊಟ್ಟಿದ್ದಾರೆ. ಸೊ ಯು ಶುಡ್ ರೈಟ್ ಓನ್ಲಿ 1 ಟೈಮ್. ನೀವು ಬೇಕಾದರೆ 2 ಟೈಮ್ ಬರ್ಕೊಳ್ಳಿ, ನೋ ಇಶ್ಯೂ. ಉಳಿದಿದ್ದ ಆಕ್ಸಿಜನ್ನ ಯಾವ ಥರ ಇದೆ ಅದೇ ಥರ ಇರಬೇಕು, ಅದನ್ನು ಟಚ್ ಮಾಡೋಕ್ಕೆ ಹೋಗ್ಬೇಡಿ. ಓನ್ಲಿ 1 ಟೈಮ್ ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ. ಸೊ ಯು ಶುಡ್ ರೈಟ್ ಓನ್ಲಿ 1 ಟೈಮ್. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಪೆಟಿಜೋನ್ ರಿಯೇಜೆಂಟ್. CSR ಅವ್ರ ನೆಟ್ವರ್ಕ್ ಕೇಳಿದಾರೆ ಅಂತ ನಾ ತೊಗೊಂಬಂದಿದ್ದನ್ನ. ಸೊ ಐ ಡೋಂಟ್ ಥಿಂಕ್, ಸ್ಟಿಲ್ ರೌಂಡ್ ಮಾರ್ಕ್ ಮಾಡಿ ಇಟ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ ಅಷ್ಟೇ, 2 ಡಿಗ್ರಿ ಗ್ರೇಟರ್ ದೆನ್ 1 ಡಿಗ್ರಿ ಅಂತ. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ ಇನ್ ಟುಡೇಸ್ ಕ್ಲಾಸ್ ಯು ಕ್ಯಾನ್ ಆಸ್ಕ್. ನಾ ಯಾವ ರಿಯೇಜೆಂಟ್ನ ಬರ್ಸಿದ್ದೀನಲ್ಲ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅದ್ರ ಕೆಲಸ ಅಷ್ಟೇ ಒಂದು ಕಾಲಮ್ ಒಳಗೆ ಬರ್ಕೊಳ್ಳಿ. ಯಾಕಂದರೆ ರಿಯೇಜೆಂಟು ಭಾಳ ಇದ್ದಾವೆ, ಕನ್ಫ್ಯೂಸ್ ಆಗುತ್ತೆ. ಸೊ ಯು ಶುಡ್ ರಿಮೆಂಬರ್ ದ್ಯಾಟ್. ರಿವೈಸ್ ಮಾಡಿ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅದ್ರ ವರ್ಕ್ ಬರ್ಕೊಳ್ಳಿ. ಜೋನ್ಸ್ ರಿಯೇಜೆಂಟ್ ಆ್ಯಂಡ್ ವರ್ಕ್, PCC ಆ್ಯಂಡ್ ವರ್ಕ್, PDC ಆ್ಯಂಡ್ ವರ್ಕ್, ಈ ಥರ ನೀವು ಬರ್ಕೋಬೇಕು. ಇಲ್ಲಾಂದರೆ ಆ್ಯಸಿಡ್ನ ಅಲ್ಡಿಹೈಡ್ ಮಾಡ್ತೀರಾ, ಅಲ್ಡಿಹೈಡ್ನ ಆ್ಯಸಿಡ್ ಮಾಡ್ತೀರಾ, ಕನ್ಫ್ಯೂಸ್ ಆಗಿ. ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಬರುತ್ತೆ KCET ಒಳಗೆ. ಈ ಥರ ಕೊಡೋ ಕ್ವಶನ್ ಡೌಟಲ್ಲಿ. ಯಾಕಂದರೆ ಅವ್ರಿಗೆ ಸ್ಟ್ರಕ್ಚರ್ ಡ್ರಾ ಮಾಡಂದರೆ ಏನೇನೋ ಡ್ರಾ ಮಾಡಿರ್ತಾರೆ ಅವರು, ಇನ್ನೂ ಸ್ಟ್ರಕ್ಚರಲ್ಲಿ ಡ್ರಾ ಮಾಡೋಕ್ಕೆ ಬರಲ್ಲ KCET ಅವ್ರಿಗೆ. ಸೊ ದೇ ವಿಲ್ ಗಿವ್ ಸ್ಟೇಟ್ಮೆಂಟ್ ಅಷ್ಟೇ. ಸೊ ಏನಾದರೂ ಡೌಟ್ ಇದ್ದರೆ ಯು ಕ್ಯಾನ್ ಆಸ್ಕ್. ಸೊ ಅಗೇನ್ ಐ ಆಮ್ ಟೆಲಿಂಗ್ ಹೌ ನಾ ರಿಯೇಜೆಂಟ್ ಯಾವ ಥರ ನೋಟ್ಸ್ ಮಾಡಿದ್ದೆ ಅಂತ ಹೇಳ್ತೀನಿ ನೋಡಿರಿ. ಫ್ಲಾಶ್ ಚಾರ್ಟ್ ಅಂತ ಬರೀರಿ ಫಸ್ಟು. ಸೊ ಏನು ಮಾಡ್ಬೇಕು ನೀವು? ಫಸ್ಟು ರಿಯೇಜೆಂಟ್ ನೇಮ್ ಬರೀತೀರಿ ಇಲ್ಲಿ, ಅದರ ವರ್ಕ್. ಯಾಕಂದರೆ ರಿಯೇಜೆಂಟ್ ಚಾಪ್ಟ್ರಲ್ಲಿ ವರ್ಕ್ ಮತ್ತು ರಿಯೇಜೆಂಟ್ ದ್ಯಾಟ್ ಮಚ್ ಓನ್ಲಿ ಇಂಪಾರ್ಟೆಂಟ್. ಇಲ್ಲಿ ಮೆಕ್ಯಾನಿಸಮ್ ಯಾರೂ ಕೇಳಲ್ಲ. ಸೊ ಏನು ಮಾಡ್ತೀರಿ? ಫಸ್ಟ್ ಒನ್ ಯಾವ್ದು ನಾವು ಕಲ್ತಿದ್ದೀವಿ ಇವತ್ತು? ಜೋನ್ಸ್ ರಿಯೇಜೆಂಟ್. ಅದೇನು ಮಾಡುತ್ತೆ? 1 ಡಿಗ್ರಿನ ಆ್ಯಸಿಡ್ ಆಗಿ ಕನ್ವರ್ಟ್ ಮಾಡುತ್ತೆ, 2 ಡಿಗ್ರಿನ ಅಲ್ಡಿಹೈಡ್ ಆಗಿ ಕೀಟೋನ್ ಆಗಿ ಕನ್ವರ್ಟ್ ಮಾಡುತ್ತೆ. ನೆಕ್ಸ್ಟ್ ಒನ್ PDC ಆರ್ PCCನ
ಪಿ ಸಿ ಸಿನೂ ಸೇಮ್ ಆ್ಯಂಡ್ ಪಿ ಡಿ ಸಿ ಬರೀರಿ, ಯಾಕಂದರೆ ಸೇಮ್ ಇದೆ, ಆಲ್ಡಿಹೈಡ್ ಆಗಿ ಮಾಡುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಅ ಕೀಟೋನ್. ರೆಡ್ ಮಾರ್ಕ್ ತೊಗೊಂಡು ಪೆನ್ ತೊಗೊಂಡು ಏನು ಮಾಡ್ತೀರಿ, ಇಲ್ಲಿ ಡಿ ಎಮ್ ಎಫ್ ಅಂತ ಬರೀರಿ. ಅವಾಗ ಏನು ಮಾಡ್ಬೇಕು ನೀವು, ಆ್ಯಸಿಡ್ ಅಂತ ಬರೀಬೇಕು. ಪಿ ಡಿ ಸಿ ಡಿ ಎಮ್ ಎಫ್ ಏನಾಗುತ್ತೆ, ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಥರ್ಡ್ ಒನ್ ನಾವು ಕಲ್ತಿದ್ದು ಯಾವುದು, MnO2. MnO2 ಏನು ಬರೀತೀರಿ, ಅಲೈಲಿಕ್, ಬೆಂಜೈಲಿಕ್, ನೆಕ್ಸ್ಟ್ ಪ್ರೈಮರಿ, ನೆಕ್ಸ್ಟ್ ಸೆಕೆಂಡರಿ. ಫೋರ್ತ್ ಒನ್ ಏನಂದ್ರೆ Ag2CO3, ಪೆಟಿಜೋನ್ ಅಂತ ಕರಿತೀವಿ. ಸೆಲೈಟ್ ಇದು ಹೆಸರು ಬರ್ಕೊಂಡಿದ್ರದ್ದು, ಪೆಟಿಜೋನ್. ಸೊ ಕೆಲಸ ಏನಿದ್ರದ್ದು ಸೇಮ್, ಅಲೈಲಿಕ್ and benzylic, but remember this one is a 2 degree greater than primary. ಈ ಥರ ನೋಟ್ಸ್ ಮಾಡಬೇಕು.